ಭಾಳ ಸುದೀರ್ಘವಾಗಿ ಸುಮಾರು 13 ಜನ ಗೌರವಾನ್ವಿತ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. 2 ತಾಸು 25 ನಿಮಿಷ. ನನಗೂ ಸ್ವಲ್ಪ ಅವಕಾಶ ಕೊಡಬೇಕು ಸಭಾಪತಿ. ಮಾತಾಡಿದ್ರಂತೆ ಅದರಿಂದ ಮಾತಾಡಿ, ನೀವು 1 ಅವರ್ ಮಾತಾಡಿ ಕೊಡ್ತೀನಿ. ಈಗ ಹಲವಾರು ಸದಸ್ಯರು ನಾನಾ ರೀತಿಯಾದಂಥ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅಧ್ಯಕ್ಷರೇ, ನಾನು ಇಲ್ಲಿ ಗೌರವಾನ್ವಿತ ಸದಸ್ಯರಿಗೆ ಕೇಳ್ತಕ್ಕಂಥದ್ದು, ನಮ್ಮ ಸಂಪುಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಎಲ್ಲ ವಿಶ್ವವಿದ್ಯಾಲಯಗಳು 32 ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಸಮಗ್ರವಾದಂಥ ಅಧ್ಯಯನ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಸೇರಿಸಿ ನಾನು ಸಭೆ ಮಾಡಿದ್ದೆ, ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಸಭೆ ಮಾಡಿಸಿದ್ವಿ. ಹೊಸದಾಗಿ ಪ್ರಾರಂಭ ಆಗಿದ್ದಂಥ 7 ವಿಶ್ವವಿದ್ಯಾಲಯಗಳ ಕುಲಪತಿಗಳು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರದೇ ಆದಂಥ ರೀತಿಯಾದ ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು ಇದು ಕಳೆದ 1.25 ವರ್ಷಗಳ ಹಿಂದೆ ನಡೆದಂಥದ್ದು. ಅಂದಿನಿಂದ ಎಲ್ಲ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿಗಳು, ತಾವು ಕೂಡ ಹಲವಾರು ಬಾರಿ KUD ಬಗ್ಗೆ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಬಗ್ಗೆ ತಾವು ಕೂಡ ಮಾತಾಡಿದ್ರಿ, ಮಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ಗೌರವಾನ್ವಿತ ಸ್ಪೀಕರ್ ಅವರು ಮಾತಾಡಿದರು. ಈ ರೀತಿ ಎಲ್ಲ ಆ ಭಾಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ, ವಿಶ್ವವಿದ್ಯಾಲಯಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರು ಅಲ್ಲಿ ಚರ್ಚೆಗಳನ್ನು ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಏನು ತೀರ್ಮಾನ ಮಾಡ್ತು ಇದ್ರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಆಗಬೇಕು. ವಿಶ್ವವಿದ್ಯಾಲಯಗಳಲ್ಲಿ ಪ್ರತ್ಯೇಕತೆ ಇದೆ. ಇವತ್ತು ಸ್ಪೆಷಲ್ ಯೂನಿವರ್ಸಿಟೀಸ್ ಇದ್ದಾವೆ. ಈಗ ಕನ್ನಡ ವಿಶ್ವವಿದ್ಯಾಲಯ, ಇವತ್ತು ನಮ್ಮಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಇದೆ, ಜನಪದ ವಿಶ್ವವಿದ್ಯಾಲಯ ಇದೆ, ಸಂಗೀತ ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ. ಈ ರೀತಿ ಈ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳೇನು? ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕರೆಂಟು ಬಿಲ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಮಾಧ್ಯಮಗಳಲ್ಲಿ ಬಂದಂಥದ್ದು ನಾವೆಲ್ಲ ಗಮನಿಸಿದ್ದೀವಿ. ಈ ರೀತಿ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಅದರದೇ ಆದಂಥ ಸಮಸ್ಯೆಗಳಿದ್ದಾವೆ. ಬೋಧಕರಿಲ್ಲ ಅಂತಕ್ಕಂಥದ್ದು ಏನು ಸದಸ್ಯರು ಹೇಳಿದ್ರು, ಇವೆಲ್ಲ ವಿಚಾರಗಳ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ. ಮಾನ್ಯ ಸಭಾಪತಿಗಳೇ, ನಾನು ಇಲ್ಲಿ ಸದಸ್ಯರಿಗೆ ಕೇಳ್ತಕ್ಕಂಥದ್ದು, ಈಗೇನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಲೇಜುಗಳು ಸುಮಾರು 3,600ಕ್ಕಿಂತ ಹೆಚ್ಚು ಕಾಲೇಜುಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಸರ್ಕಾರದ ಕಾಲೇಜುಗಳ ಜೊತೆಯಲ್ಲಿ ಖಾಸಗಿ ಕಾಲೇಜುಗಳು, ವಿಶ್ವವಿದ್ಯಾಲಯಗಳ ಘಟಕ ಕಾಲೇಜುಗಳನ್ನು ಸೇರಿ ಈ ಎಲ್ಲ ಕಾಲೇಜುಗಳಲ್ಲಿ ಸುಮಾರು 733 ಕಾಲೇಜುಗಳಲ್ಲಿ, ಸರ್ಕಾರಿ 125 ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು ಖಾಸಗಿ 608 ಪ್ರೈವೇಟ್ ಕಾಲೇಜಲ್ಲಿ ಇವತ್ತು ಸ್ನಾತಕೋತ್ತರ ಕೋರ್ಸ್ಗಳು ನಡೀತಾ ಇದೆ. ಮೊನ್ನೆ ಪ್ರಾರಂಭ ಆಗಿರ್ತಕ್ಕಂಥದ್ದಲ್ಲ, ಭಾಳ ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು. ನಾನು ಗೌರವಾನ್ವಿತ ಸದಸ್ಯರ ಗಮನಕ್ಕೆ ತರ್ತಕ್ಕಂಥದ್ದು, ಪದೇ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತಕ್ಕಂಥ ಪದವನ್ನು ಬಳಸ್ತಾ ಇದ್ದಾರೆ. ನಾನು ಇಲ್ಲಿ ಸದಸ್ಯರ ಗಮನಕ್ಕೆ ಮಾಹಿತಿಗೆ ತರ್ತಕ್ಕಂಥದ್ದು, ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಸಂಖ್ಯೆ ಎಷ್ಟು, ಅಲ್ಲಿ GER ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ನಾನು ಮತ್ತೆ ಹೇಳ್ತೇನೆ, ಈಗ ಗಮನಕ್ಕೆ ತರ್ತಾರೆ. ನಂತರ ಅಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ, ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ವಿಶ್ವವಿದ್ಯಾಲಯ ಇದೆ ಅಂತಕ್ಕಂಥದ್ದು ಸಮಗ್ರವಾಗಿ ಮಾಹಿತಿ ಕೊಡ್ತೇನೆ. ಈಗ ಉದಾಹರಣೆಗೆ ತಮಿಳುನಾಡಿನಲ್ಲಿ 14 ವಿಶ್ವವಿದ್ಯಾಲಯಗಳಿದ್ದಾವೆ, 2,800 ಕಾಲೇಜ್ ಇದೆ, ಅಲ್ಲಿ GER ಬಂದು 47% ಇದೆ. ತೆಲಂಗಾಣ ರಾಜ್ಯದಲ್ಲಿ 11 ವಿಶ್ವವಿದ್ಯಾಲಯಗಳಿದ್ದಾವೆ, 1,200 ಕಾಲೇಜ್ ಇದೆ, 17 ಏನು ಅಲ್ಲಿ GER ಬಂದು 40 ಇದೆ. ಆಂಧ್ರ ಪ್ರದೇಶದಲ್ಲಿ 12 ವಿಶ್ವವಿದ್ಯಾಲಯಗಳಿದ್ದಾವೆ, ಅದರಲ್ಲಿ 1,200 ಕಾಲೇಜ್ ಇದೆ, GER ಬಂದು 36.5% ಇದೆ. ಕೇರಳ ರಾಜ್ಯದಲ್ಲಿ 5 ವಿಶ್ವವಿದ್ಯಾಲಯಗಳಿದ್ದಾವೆ, ಅದರಲ್ಲಿ 1,250 ಕಾಲೇಜ್ ಇದೆ, GER ಬಂದು 41.2%. ಮಹಾರಾಷ್ಟ್ರದಲ್ಲಿ 12 ವಿಶ್ವವಿದ್ಯಾಲಯಗಳಿದ್ದಾವೆ, ಸುಮಾರು 3,460 ಕಾಲೇಜ್ ಇದ್ದಾವೆ, GER ಬಂದು 35.3. ಕರ್ನಾಟಕದ GER ಬಂದು 36%. ಇಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸುವಂಥದ್ದು, ಇತ್ತೀಚೆಗೆ ನೀತಿ ಆಯೋಗದವರು ಒಂದು ಸರ್ವೆಯನ್ನು ಮಾಡಿ ಏನು ರೇಷಿಯೋ ಇದೆ, ಡೆನ್ಸಿಟಿ ಆಫ್ ಕಾಲೇಜಸ್ ಪರ್ ಲ್ಯಾಕ್ ಅಂತ ಹೇಳಿ ಏನು ಮಾಡಿದ್ದಾರೆ, ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ 66 ಇದೆ. 1 ಲಕ್ಷ ಜನರಿಗೆ 66 ಕಾಲೇಜುಗಳಿದೆ ಡೆನ್ಸಿಟಿ. ನ್ಯಾಷನಲ್ ಆವರೇಜ್ ಬಂದು 30 ಕಾಲೇಜಸ್ ನಾವು 2 ಪಟ್ಟಿದ್ದೀವಿ.
2 ಪಟ್ಟಿದ್ದು ಇವತ್ತು ನಮ್ಮ GR ಎಷ್ಟಿದೆ ಅಂತಕ್ಕಂಥದ್ದು ಗೌರವಾನ್ವಿತ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಗೌರವಾನ್ವಿತ ಸದಸ್ಯರು ಮಾತಾಡುವಂಥ ಸಂದರ್ಭದಲ್ಲಿ ಏನು ಹೇಳಿದ್ರು, ನಾವು ಎಲ್ಲೆಲ್ಲಿ ಹಿಂದುಳಿದ ಭಾಗ ಅಂತ ಹೇಳ್ತಾರೆ, ಎಲ್ಲೆಲ್ಲಿ GR ಕಮ್ಮಿ ಇದೆ ಅಂತ ಹೇಳ್ತಾರೆ, ಅಲ್ಲಿ ಮಾತ್ರ ಪ್ರಾರಂಭ ಮಾಡಿದ್ದೀವಿ ಅಂತಾರೆ. GR ಅನ್ನ ಮಾಡ್ತಕ್ಕಂಥ ನ್ಯಾಷನಲ್ ಸರ್ವೆ ಏನೋ ಇದಿದೆ, ಅವರ ಪ್ರಕಾರ ಏನು ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಅವರು 2021ರ GR ಇದ್ರ ಪ್ರಕಾರ ಹಾವೇರಿ ಜಿಲ್ಲೆ ಏನಿವತ್ತು ತಾವು ಜನಪದ ವಿಶ್ವವಿದ್ಯಾಲಯ ಇದೆ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟಿದೆ, 45.55% ಇದೆ. ಈಗ ಇದು ವಿಜಯಪುರ ಜಿಲ್ಲೆಯಲ್ಲಿ 29.04 ಇದೆ. ನಾನು ವಿಜಯಪುರ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಪಕ್ಕದಲ್ಲಿ ಬಾಗಲಕೋಟೆ ಇದೆ, 25% ಬಾಗಲಕೋಟೆಯಲ್ಲಿದೆ. ಬೀದರ್ ಜಿಲ್ಲೆಯಲ್ಲಿ 23.74% ಇದೆ. ಮಂಡ್ಯಲ್ಲಿ 20.96% ಇದೆ. ಕೊಡಗು ಅಲ್ಲಿ 16.58 ಇದೆ. ಕೊಪ್ಪಳದಲ್ಲಿ 16.01 ಇದೆ. ಹಾಸನದಲ್ಲಿ 15.4 ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೌರವಾನ್ವಿತ ಸದಸ್ಯ ಹೇಳಿದ್ರು, ಇದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸು, ಆಸ್ಪಿರೇಷನಲ್ ತಾಲೂಕ್ಸು, ನಂಜುಂಡಪ್ಪ ವರದಿ ಎಲ್ಲೆಲ್ಲಿ GR ಕಮ್ಮಿ ಇದೆ ಅಂತ ಹೇಳ್ತಾರೆ. ನಾನು ಒಂದು ತಮಗೆ ಕೇಳಲಿಕ್ಕೆ ಬಯಸ್ತೇನೆ, ಹಾಸನ ಒಂದು ಜಿಲ್ಲೆಯಲ್ಲಿ ಒಂದೊಂದು ಹೋಬಳಿಗೆ ಒಂದೊಂದು ಡಿಗ್ರಿ ಕಾಲೇಜ್ ಇರ್ತಕ್ಕಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದೊಂದು ಡಿಗ್ರಿ ಕಾಲೇಜ್ ಇದೆ ಹಾಸನದಲ್ಲಿ, 2 ಇದೆ. ಹಾಸನದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಗೌರವಾನ್ವಿತ ಸದಸ್ಯರು ನಮ್ಮ ಕ್ಷೇತ್ರಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಹೇಳಿದ್ರು. ಅಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ತಾಲೂಕಿನಲ್ಲಿ 3 ಪಾಲಿಟೆಕ್ನಿಕ್ ಇದ್ದಾವೆ, 3 ಪಾಲಿಟೆಕ್ನಿಕ್ ಇದೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಹಾಸನದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂತಕ್ಕಂಥದ್ದು ಜಿಲ್ಲೆಯಲ್ಲಿ ಸುಮಾರು 7 ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಾನು ಯಾಕೆ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ, GR ಅಂತಕ್ಕಂಥದ್ದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತಕ್ಕಂಥದ್ದು, ನಾವು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿ ಮಾತ್ರ ವಿಶ್ವವಿದ್ಯಾಲಯ ಮಾಡೋದಕ್ಕೂ GRಗೂ ಸಂಬಂಧ ಇಲ್ಲ. ದಯವಿಟ್ಟು ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಶಿಕ್ಷಣದ ಗುಣಮಟ್ಟ, ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟರೆ GR ತಂತಾನಾಗೆ ಏರ್ತದೆ. ಗುಣಮಟ್ಟದ ಶಿಕ್ಷಣ ಕೊಡದೆ ನಾವು GR ಬೆಳೀತದೆ. ಯೂನಿವರ್ಸಿಟಿ ಸ್ಥಾಪನೆ ಮಾಡಿದ ತಕ್ಷಣ ಮಹಿಳೆಯರು ಸೇರ್ಬಿಟ್ರು ಅಂದರೆ ಇದುವರೆಗೂ ಆಗಾದ್ರೆ ನಾನು ಕೇಳುವಂಥದ್ದು, ಸನ್ಮಾನ್ಯ ನಿರಾಣಿ ಸಾಹೇಬರು ಮತ್ತೊಬ್ರು ಕೆಲವರೆಲ್ಲ ಹೇಳಿದ್ರು, ಈಗ ಬಾಗಲಕೋಟೆ ಏನು PG ಸೆಂಟರ್ ಇತ್ತು, ಆ PG ಸೆಂಟ್ರಲ್ಲಿ ಹಾಗಾದ್ರೆ ಹಿಂದೆ ಮಹಿಳೆಯರು ಹೆಣ್ಮಕ್ಳು ಸೇರಿಲ್ವಾ? ಇದರ ವಿಶ್ವವಿದ್ಯಾಲಯ ಪ್ರಾರಂಭಕ್ಕೆ ಮುಂಚಿತವಾಗಿ ಅಲ್ಲಿ ಹಾಗಾದ್ರೆ ಹೆಣ್ಮಕ್ಳು SC ST ಮಕ್ಕಳು ಕೊಡಗಿನಲ್ಲಿ ಮತ್ತೊಂದು ಕಡೆ ಸೇರಿರ್ಲಿಲ್ವಾ ಅಂತಕ್ಕಂಥದ್ದು ನಾನು ಕೇಳಲಿಕ್ಕೆ ಬಯಸ್ತೇನೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಇವತ್ತು ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನ್ನ ಅಂಡರ್ ಗ್ರಾಜುಯೇಷನ್ ಮಾಡಿದೆ, ನನ್ನ ಪೋಸ್ಟ್ ಗ್ರಾಜುಯೇಷನ್ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ. ನಾವು ಎಲ್ಲೇ ಬೇರೆ ರಾಜ್ಯಗಳ ಅಥವಾ ಬೇರೆ ದೇಶಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಇಂಥ ವಿಶ್ವವಿದ್ಯಾಲಯದಲ್ಲಿ ಓದಿದ್ದೀವಿ ಅಂತ ಹೇಳಿದಾಗ, ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ನಾವು ನಮ್ಮ ಡಿಗ್ರಿಯನ್ನು ಪಡೆದಿದ್ದೀವಿ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ತಂತಾನಾಗೆ ನಮಗೆ ಅಲ್ಲಿ ಪ್ರವೇಶ ಸಿಗ್ತಕ್ಕಂಥ ಅವಕಾಶಗಳು ಹೆಚ್ಚಾಗ್ತವೆ. ನಮ್ಮ ಇನ್ನೊಬ್ಬರು ಹೇಳ್ತಾ ಇದ್ರು 12F ಸಿಕ್ಕಿದೆ ಅಂತ ಹೇಳಿ. ನಾನು ತಮ್ಗೆ ಹೇಳುವಂಥದ್ದು, ಒಂದು ರಾಜ್ಯದ ಕಾಯ್ದೆ ಆದಂಥ ಸಂದರ್ಭದಲ್ಲಿ ಒಂದು ವಿಶ್ವವಿದ್ಯಾಲಯಕ್ಕೆ ಡಿಗ್ರಿ ಪ್ರದಾನ ಮಾಡ್ತಕ್ಕಂಥ ಅಧಿಕಾರ UGC ಅವರು ತಂತಾನಾಗೆ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ ತಕ್ಷಣ ಕೊಡ್ತಾರೆ. ಸಾಬಣ್ಣ ಅವರು ಅದನ್ನು ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಂತರ ಇವತ್ತು ಆ ವಿಶ್ವವಿದ್ಯಾಲಯ ಒಂದು ಗುಣಮಟ್ಟದ ವಿಶ್ವವಿದ್ಯಾಲಯ ಆಗಬೇಕಾದ್ರೆ 5 ವರ್ಷದಲ್ಲಿ ಅವರು NAAC ಅಕ್ರಿಡೇಷನ್ ಆಗಬೇಕಾಗುತ್ತೆ. ನಂತರ ಅವರು UGC 12B ಮಾನ್ಯತೆಯನ್ನು ಪಡಿಬೇಕಾಗುತ್ತೆ. ಆ 12B ಮಾನ್ಯತೆ ಪಡೆದ ನಂತರ ಆ ವಿಶ್ವವಿದ್ಯಾಲಯ PM ಉಷಾ ಆಗ್ಬೋದು, ರೂಸಾ ಆಗ್ಬೋದು, ಬೇರೆ ಅನುದಾನಗಳನ್ನು ಪಡೆಯತಕ್ಕಂಥದ್ದು, ಅರ್ಹತೆ ಪಡೀತಕ್ಕಂಥದ್ದಾಗುತ್ತೆ. ಕೊಡಗು ವಿಶ್ವವಿದ್ಯಾಲಯದಲ್ಲಿ MCA BCA ಕೋರ್ಸು ಇವೆಲ್ಲ ಪ್ರಾರಂಭ ಆಗೋಯ್ತು ಅಂತ ಹೇಳ್ತಾರೆ. ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಸದಸ್ಯರಿಗೆ, ಇಲ್ಲಿ ತಾವು ಏನು ಲೋಪಗಳಾಗಿದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ವಿಶ್ವವಿದ್ಯಾಲಯದ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜುಗಳನ್ನು ಒಂದನ್ನು ನೀವು ಇಟ್ಕೊಂಡು ಹೇಳ್ತಾ ಇದ್ದೀರಾ, ಬೇರೆ ಅಫಿಲಿಯೇಟೆಡ್ ಕಾಲೇಜಸ್ ಬಗ್ಗೆ ಹೇಳಬೇಕಾಗುತ್ತೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಯಾವ ರೀತಿ ಇದಕ್ಕೆ ಬದಲಾವಣೆಗಳು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಏನು ಬಹಳಷ್ಟು ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳ ಒಂದು ಸೇರ್ತಾ ಇಲ್ಲ, ಅಬ್ಸಲ್ಯೂಟ್ ಆಗ್ತಾ ಇದ್ದಾವೆ ಕೋರ್ಸಸ್. ಅಂತ ಸೀಟುಗಳನ್ನು ವಿತ್ಡ್ರಾ ಮಾಡಿ ಸುಮಾರು 17,000 ಸೀಟುಗಳನ್ನು ವಿತ್ಡ್ರಾ ಮಾಡಿ 21,000 ಸೀಟನ್ನು ನಾನು ಮಂತ್ರಿಯಾಗ ಹೊಸದ್ರಲ್ಲೇ ನಾವು
ಅಲ್ಲಿ ಹೊಸ ಹೊಸ ಬಗೆ ಬಗೆಯಾದಂಥ ಕೋರ್ಸ್ಗಳನ್ನು ನಾನು ಅದು ವಿವರ ಹೇಳ್ತೀನಿ. ನಾನು ಈಗ ನಾವು BA ಕೋರ್ಸಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, BCom ಮಾಡಿದ್ವಿ, ಅಡಿಷನಲ್ ಆಗಿ BSc ಕೋರ್ಸಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಬ್ಯಾಚುಲರ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಬ್ಯಾಚುಲರ್ ಆಫ್ ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ವಿ, ಬ್ಯಾಚುಲರ್ ಆಫ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಮಾಡಿದ್ವಿ, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಮಾಡಿದ್ವಿ. ಇದೆಲ್ಲ ನಾವು ಪ್ರಾರಂಭ ಮಾಡಿದ್ದು ಯಾಕೆ ನೀವು ಮಾಡಲಿಲ್ಲ? ನಿಮ್ಮ ಅವಧಿಯಲ್ಲೇ ನೀವು 4 ವರ್ಷ ಇದ್ರಲ್ಲ, ನೀವು ಯಾಕೆ ಈ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಿಲ್ಲ? ಖಾಸಗಿ ಕಡೆ ಹೋಗಿ ಇವತ್ತು ಮಕ್ಕಳು ಅಲ್ಲಿ ಹೋಗಿ ದುಬಾರಿ ಶುಲ್ಕ ಕೊಡುವಂಥ ಪರಿಸ್ಥಿತಿ ಯಾರು ನಿರ್ಮಾಣ ಮಾಡಿದ್ದು? ನೀವು ಯಾಕೆ ಅದು ಆ ಪರಿಕಲ್ಪನೆ ನಿಮಗೆ ಯಾಕೆ ಬರಲಿಲ್ಲ? ನಾವು ಹೇಳ್ತೇವೆ, ಇಲ್ಲಿ ಕೊಡಗಿನಲ್ಲೇ ಪ್ರಾರಂಭ ಆಯಿತು. ನಾನು ಕೊಡಗಿನ ಸಾಧಕರ ಬಗ್ಗೆ ಮತ್ತೊಬ್ಬರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ನಾವು ಎಲ್ಲರೂ ಭಾಳ ಗೌರವ ಇದೆ, ಯಾಕಂದರೆ ಭೋಜೇಗೌಡರು ಭಾಳಷ್ಟು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅವರೆಲ್ಲರ ಬಗ್ಗೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಅದ್ರ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ. ನಾನು ನಿಮ್ಗೆ ಹೇಳುವಂಥದ್ದು, ಬಾಗಲಕೋಟೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಏನು ಈ ಹೊಸ ಕೋರ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಏನು ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಕಾಲೇಜ್ ಎಜುಕೇಷನಲ್ಲಿ 2028 ಸೀಟ್ ಕೊಟ್ಟಿದ್ದೀವಿ. ಹೊಸ ಹೊಸ ಕೋರ್ಸ್ಗಳನ್ನು ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥದ್ದಲ್ಲ, ಅದು ನಾವು ಕೊಟ್ಟಂಥ ಕೋರ್ಸ್ಗಳದು, ಸರ್ಕಾರದ ತೀರ್ಮಾನ. ಅದಕ್ಕೆ ಬೇಕಾದಂಥ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಬೀದರಲ್ಲಿ 2410 ಸೀಟ್ ಕೊಟ್ಟಿದ್ದೀವಿ, ಚಾಮರಾಜನಗರದಲ್ಲಿ 620 ಸೀಟ್ ಕೊಟ್ಟಿದ್ದೀವಿ, ಹಾಸನದಲ್ಲಿ 6634 ಜನರನ್ನ ಸೀಟನ್ನು ಕೊಟ್ಟಿದ್ದೀವಿ, ಹಾವೇರಿಯಲ್ಲಿ 370 ಕೊಟ್ಟಿದ್ದೀವಿ, ಕೊಡಗಲ್ಲಿ 650 ಕೊಟ್ಟಿದ್ದೀವಿ, ಕೊಪ್ಪಳದಲ್ಲಿ 2560 ಕೊಟ್ಟಿದ್ದೀವಿ, ಮಂಡ್ಯದಲ್ಲಿ 1200 ಸೀಟ್ ಕೊಟ್ಟಿದ್ದೀವಿ. ಯಾರು ಕೊಟ್ಟಿದ್ದು? ವಿಶ್ವವಿದ್ಯಾಲಯದಿಂದ ಆಯ್ತಾ ಇದು? ಸಂಕನೂರು ಸಾಹೇಬ್ರೆ, ದಯವಿಟ್ಟು ನಾನು ಹೇಳ್ತಕ್ಕಂಥ ವಿಚಾರ ಇದೆಲ್ಲ ಸಭಾಪತಿಗಳೇ, ಯಾವುದೇ ಒಂದು ತೀರ್ಮಾನಗಳು ಮಾಡುವಂಥ ಸಂದರ್ಭದಲ್ಲಿ ನಾವು ಗುಣಮಟ್ಟದ ಶಿಕ್ಷಣ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಏನಾಗಿದೆ, ವಿಶ್ವವಿದ್ಯಾಲಯಗಳನ್ನ ಏನು ಒಂದು ಹೇಳಿದ್ರು, ಯಾರು ಸ್ಯಾಮ್ ಪಿಟ್ರೋಡಾ ನಾಲೆಜ್ ಕಮಿಷನ್ ಬಗ್ಗೆ ಹೇಳಿದ್ರು, ಇನ್ನೊಂದು ನಮ್ಮ ಯಾರು ಅಲ್ಲಲ್ಲ ಮನಮೋಹನ್ ಸಿಂಗ್ ಅಲ್ಲ, ಯಶ್ಪಾಲ್ ಕಮಿಷನ್ ಬಗ್ಗೆ ಹೇಳಿದ್ರು. ಬಹಳಷ್ಟು ವ್ಯವಸ್ಥೆಯಲ್ಲಿ ಚಿಂತನೆಗಳಾಗ್ತವೆ. ಕೆಲವರು ವಿದೇಶಗಳಲ್ಲಿ ಮಾದರಿಯನ್ನ ತರಬೇಕು ಅಂತಕ್ಕಂಥ ಆಲೋಚನೆಗಳು. ಸ್ಯಾಮ್ ಪಿಟ್ರೋಡಾರವರು ವಿದೇಶಗಳ ಮಾದರಿಯಲ್ಲಿ ಅವರಲ್ಲಿ ಅನುಭವಗಳ ಬಗ್ಗೆ ತರ್ತಾರೆ, ಆದರೆ ವಾಸ್ತವಿಕವಾಗಿ ಇಲ್ಲಿ ಏನಾಗಬೇಕು? ಹಲವಾರು ಸಂದರ್ಭಗಳಲ್ಲಿ ನಾವು ಕೆಲವು ತೀರ್ಮಾನಗಳನ್ನು ಮಾಡ್ತೇವೆ, ಆದರೆ ಮತ್ತೆ ಆ ತೀರ್ಮಾನಗಳ ಬಗ್ಗೆ ಮತ್ತೆ ಪುನರ್ವಿಮರ್ಶೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ರೂಸಾ 55 ಕೋಟಿ ಕೊಡ್ತೇವೆ, ಸಾಲಿಟರಿ ಯೂನಿವರ್ಸಿಟಿ ಮಾಡಿ ಅಂತಕ್ಕಂಥದ್ದನ್ನು ಮಾಡಿದ್ರು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಸ್ಪೆಷಲ್ ಆಫೀಸರನ್ನು ಅಪಾಯಿಂಟ್ ಮಾಡಿದ್ರು. ಅದ್ರ ಬಗ್ಗೆ ಪ್ರಕ್ರಿಯೆಗಳಾಯಿತು, ಚರ್ಚೆಗಳಾಯಿತು, ಆದರೆ ಅಂತಿಮವಾಗಿ ಏನೇನು ಸಮಸ್ಯೆ ಆಯಿತು ಅಂತಕ್ಕಂಥದ್ದು ತಮಗೂ ಗೊತ್ತಿದೆ. ವಿಶ್ವವಿದ್ಯಾಲಯ ಸ್ಥಾಪನೆ ಆಗೋದಕ್ಕೆ ಮುಂಚಿತವಾಗಿ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ 6400 ಹೆಣ್ಣುಮಕ್ಕಳಿದ್ರು. ಇವತ್ತು ಎಷ್ಟಿದೆ? ವಿಶ್ವವಿದ್ಯಾಲಯ ಆದಮೇಲೆ 4130 ಜನ ಹೆಣ್ಣುಮಕ್ಕಳಿದ್ದಾರೆ. ಯಾಕೆ, ಏನಾಯ್ತು? ಇದಕ್ಕೆ ಯಾರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ? ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಮ್ಮ ಟಾಯ್ಲೆಟ್ ಸರಿ ಇಲ್ಲ. ನೀವೇನು ಹೇಳಿದ್ರಿ? 55 ಕೋಟಿ ರೂಸಾ, ಅದರಲ್ಲಿ 40% ರಾಜ್ಯ ಸರ್ಕಾರದ ಪಾಲು, 60% ಕೇಂದ್ರ ಸರ್ಕಾರದ ರೂಸಾ ಪಾಲು. ಯಾಕೆ ಅಲ್ಲಿ ಇವತ್ತು ವಿಶ್ವವಿದ್ಯಾಲಯ ಆಗಿ ಹೆಣ್ಣು ಒಬ್ಬ ಮಹಿಳೆನೇ ಅಲ್ಲಿ ಏನೋ ಕುಲಪತಿಗಳಾಗಿದ್ರು? ಯಾಕೆ ಹೆಣ್ಮಕ್ಕಳ ಶೌಚಾಲಯ ಸಮಸ್ಯೆ ಬಗೆಹರಿಸಲಿಲ್ಲ? 55 ಕೋಟಿ ಕೊಟ್ಟಿದ್ದು ಮಾತ್ರಕ್ಕೆ ನಮ್ಮ ಸಮಸ್ಯೆಗಳು ಬಗೆಯಿರ್ತಾವ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ನಾನು ಹೇಳ್ತಕ್ಕಂಥದ್ದು, ವಿಶ್ವವಿದ್ಯಾಲಯ ಅಂತಕ್ಕಂಥ ಒಂದು ಪರಿಕಲ್ಪನೆ ಇವತ್ತು ಏನಿದೆ ಅಂತಕ್ಕಂಥದ್ದನ್ನು ಜೊತೆಗೆ ನಾನು ಇಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಸನದಲ್ಲಿ ನಮ್ಮ UVCMS ಅಲ್ಲಿ ಇರ್ತಕ್ಕಂಥ ಪೋರ್ಟಲ್ ಇರ್ತಕ್ಕಂಥ ಕಾಲೇಜುಗಳ ಸಂಖ್ಯೆ ಹೇಳ್ತೀನಿ. ತಾವು ಕೆಲವರು ಒಂದಿಂದು 3-4 ಕಾಲೇಜುಗಳ ಸಂಖ್ಯೆ ಜಾಸ್ತಿ ಹೇಳಿದ್ದೀರ. ಈಗ ಹಾಸನದಲ್ಲಿ 50 ಕಾಲೇಜುಗಳಿದ್ದಾವೆ, ಸಂಯೋಜಿತ ಕಾಲೇಜುಗಳು. ಹಾವೇರಿಯಲ್ಲಿ 39 ಇದೆ, ಕೊಪ್ಪಳದಲ್ಲಿ 23 ಇದೆ, ಬೀದರಲ್ಲಿ 124 ಇದೆ, ಚಾಮರಾಜನಗರದಲ್ಲಿ 19 ಇದೆ, ಕೊಡಗಿನಲ್ಲಿ 23 ಇದೆ, ಬಾಗಲಕೋಟೆಯಲ್ಲಿ 67 ಇದೆ. ಅವರು 73 ಅಂತ ಹೇಳ್ತಾ ಇದ್ರು. ಇದು UVCMS ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಪೋರ್ಟಲಲ್ಲಿ ಇರ್ತಕ್ಕಂಥ ಮಾಹಿತಿ. ಮತ್ತೊಂದು, ಇವತ್ತು ನಾವು ಸುಮ್ಮನೆ ಏನೋ ಮಾಡಬೇಕು ಅಂತಕ್ಕಂಥದ್ದಲ್ಲ. ಏನು ಹಾಸನದಲ್ಲಿ ಇಂಡಸ್ಟ್ರಿ ಯಾಕೆ ಇನ್ನೊಂದು ಮಾಡಿಬಿಟ್ಟಿದ್ದಾರೆ, ಮತ್ತೊಂದು ಮಾಡಿಬಿಟ್ಟಿದ್ದಾರೆ, CSR ಫಂಡ್. ನಾನು ಅದ್ರ ಅವ್ರು ಏನೇನೋ ಅನುದಾನ ಕೇಳಿದ್ದಾರೆ ಅಂತಕ್ಕಂಥದ್ದು ಹೇಳ್ತೇನೆ. ನಾನು ತಮ್ಗೆ ಹೇಳ್ತಕ್ಕಂಥದ್ದು, ನಾವು ಕಳೆದ ವರ್ಷ ಹೊಸ ಕೋರ್ಸ್ ಪ್ರಾರಂಭ ಮಾಡಿದ್ವಿ. AEDP ಅಂತಕ್ಕಂಥ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ, ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್. ಇದರಲ್ಲಿ ಹೊಸ BCom ಇ ಕಾಮರ್ಸ್,
BCom Logistics, BCom Retail, BCom in BFSI, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಸರ್ವಿಸಿಂಗ್, ಇನ್ಶೂರೆನ್ಸ್. ಈ ಕೋರ್ಸ್ಗಳನ್ನು, ಹೊಸ ಕೋರ್ಸ್ಗಳನ್ನು ಸುಮಾರು ಆಯ್ದ ಕೆಲವು ವಿಶ್ವವಿದ್ಯಾಲಯಗಳು ಕೊಟ್ಟು ಆ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿ ಆ ಕರಿಕ್ಯುಲಮ್ ಮಾಡಿ ಇಂಡಸ್ಟ್ರಿ ಜೊತೆ, ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ನೇರವಾಗಿ ಆ ಕಾಲೇಜುಗಳ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಸಿ ಏನು 5ನೇ ಮತ್ತು 6ನೇ ಸೆಮಿಸ್ಟರ್ ಅಲ್ಲಿ ಯಾರು ವಿದ್ಯಾರ್ಥಿಗಳಲ್ಲಿ ಓದ್ತಾರೆ ಅವರು ರಿಟೇಲ್ ಔಟ್ಲೆಟ್ಗೆ ಹೋಗಿ ಕೆಲಸ ಮಾಡ್ತಾರೆ, ಅವರಿಗೆ ಸ್ಟೈಪೆಂಡ್ ಸಿಗುವಂತ ಕೆಲಸ ಮಾಡ್ತಾ ಇದ್ದೀವಿ. ಸ್ಟೈಪೆಂಡ್ ಸಿಗುತ್ತೆ ಅವರಿಗೆ 8,000ದಿಂದ 18,000. ಅವರು ಪಾಸ್ ಆಗಿದ ತಕ್ಷಣ ಉದ್ಯೋಗ, ಅಲ್ಲೇ ಅವರಿಗೆ ಉದ್ಯೋಗ ಸಿಗುತ್ತೆ. ಇವತ್ತು ಕ್ರೋಮಾ ಔಟ್ಲೆಟ್ಗೆ ಹೋಗ್ತಾರೆ, ರಿಲಯನ್ಸ್ ಔಟ್ಲೆಟ್ಗೆ ಹೋಗ್ತಾರೆ. ಇವೆಲ್ಲ ಕಡೆ ಹೋಗಿ ಕೆಲಸ ಮಾಡುವಂತ ಇದು ನಾವು ಮಾಡಬೇಕಾದಂತ ಬದಲಾವಣೆ. ನಾವು ಈ ರಾಜ್ಯದಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣ ಕೊಡಬೇಕಾದ್ರೆ ನೀವೇನು ಹೇಳಿದ್ರಿ, ರವಿಕುಮಾರ್ ಅವರು ಹೇಳಿದ್ರು, ನಾನು ಒಪ್ತೇನೆ. 2,800 ಇವತ್ತು 2,800 ಬೋಧಕರ ಹುದ್ದೆಗಳು ವಿಶ್ವವಿದ್ಯಾಲಯಗಳಲ್ಲಿ ಖಾಲಿದ್ದಾವೆ. ಯಾರು ಇದಕ್ಕೆ ಕಾರಣ? ಎಲ್ಲರೂ ಕಾರಣ, ನಾವೆಲ್ಲರೂ ಕಾರಣ. ನಿರಂತರವಾಗಿ ನಾವೆಲ್ಲರೂ ಸೇರಿ ಉನ್ನತ ಶಿಕ್ಷಣವನ್ನ ಒಂದು ರೀತಿಯಲ್ಲಿ ಅವನತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಯಾಕೆ ಅದ್ರ ಬಗ್ಗೆ ಚಿಂತನೆ ಆಗಲಿಲ್ಲ? ಯಾಕೆ ನೇಮಕಾತಿ ಬಗ್ಗೆ ನೀವು ಆಲೋಚನೆ ಮಾಡಲಿಲ್ಲ? ಇವತ್ತು ನನ್ನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಾನು 500ರಿಂದ 600 ಪತ್ರ ಕೊಡ್ತೀನಿ ಸಭಾಪತಿಗಳೇ. ಬೆಂಗಳೂರಿನಲ್ಲಿ ಉನ್ನತ ವ್ಯಾಸಂಗಕ್ಕೆ ಬರ್ತಾರೆ, ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ ಬರ್ತಾರೆ, ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಬರ್ತಾರೆ, ಹಾಸ್ಟೆಲ್ಗೆ ಸೀಟ್ ಬೇಕು ಅಂತ ನಮ್ಮ ಮೇಲೆ ಒತ್ತಡ ಹಾಕ್ತಾರೆ. ಯಾಕೆ ನಮ್ಮೂರಲ್ಲೇ ಓದ್ತಾ ಇಲ್ಲ? ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಇದೆ, ಹೆಣ್ಮಕ್ಳು 2,000 ಸ್ಟ್ರೆಂತ್ ಇದೆ. ಬಾಯ್ಸ್ ಕಾಲೇಜಲ್ಲಿ 700-800 ಸ್ಟ್ರೆಂತ್ ಇದೆ. ಅಲ್ಲಿ ಓದೋಕ್ಕೆ ರೆಡಿ ಇಲ್ಲ. ಅಲ್ಲೇ ಖಾಸಗಿ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ನಾನು ಹೇಳ್ತೀನಿ ಇಲ್ಲಿ ಯಾಕೆ ಬರೋದಿಲ್ಲ ಅಂದ್ರೆ ನಾನಾ ಕಾರಣಗಳು ಹೇಳ್ತಾರೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ಪ್ರತಿಯೊಬ್ಬ ನಾವೆಷ್ಟು ಇವತ್ತು ನಾವೇ ಬುದ್ಧಿವಂತರು, ತಿಳುವಳಿಕೆ ಇರ್ತಕ್ಕಂಥವ್ರು ಅಂತ ನಾವು ಭಾವಿಸಿದ್ದೀವಿ. ನಮ್ಗಿಂತ ಬುದ್ಧಿವಂತರು ಇವತ್ತು ನಮ್ಮ ವಿದ್ಯಾರ್ಥಿಗಳು, ಅವರ ಪೋಷಕರಿದ್ದಾರೆ. ಪ್ರತಿಯೊಬ್ಬರು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಕು. ಅದಕ್ಕೆ ನಾವು ಸಾಲ ಆದರೂ ಮಾಡ್ತೀವೋ ಇಲ್ಲ ಎಜುಕೇಶನ್ ಲೋನ್ ಪಡಿತೀವೋ, ನಾವು ಖಾಸಗಿ ಆಗ್ಬೋದು, ಮತ್ತೊಂದು ಆಗ್ಬೋದು, ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಹೇಳಿ ಇವತ್ತು ನೀವೇನೇನು ಕೆಲವು ನಾನು GR ಇರ್ತಕ್ಕಂಥ ಪ್ರದೇಶಗಳು ಹೇಳಿದೆ, ಅಲ್ಲಿಂದ ಇವತ್ತು ಇವಾಗ ಚಾಮರಾಜನಗರ ಇರ್ಬೋದು, ಅವ್ರ ಹತ್ತಿರದಲ್ಲೇ ಸಮೀಪದಲ್ಲೇ ಮೈಸೂರು ಇದೆ, ಮೈಸೂರಿಗೆ ಬರ್ತಾರೆ. ಮೈಸೂರದ್ದು GR ತಮಗೆ ಗೊತ್ತಿದೆಯಲ್ಲ ಎಷ್ಟಿದೆ ಅಂತಕ್ಕಂಥದ್ದು? 47%ಕ್ಕಿಂತ ಜಾಸ್ತಿ ಇದೆ ಮೈಸೂರು. ಯಾಕೆ ಬರ್ತಾರೆ? ನಾವು ಯಾರು ಅವ್ರನ್ನ ತಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು, ನಮ್ಮ ಪರಿಕಲ್ಪನೆ ಏನಿರಬೇಕು, ಇರ್ತಕ್ಕಂಥ ವ್ಯವಸ್ಥೆಯನ್ನ ಸದೃಢ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಸಂಕನೂರು ಸಾಹೇಬರು ಪ್ರಶ್ನೆ ಹಾಕಿದ್ದಾರೆ, ಏನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ್ಗೆ 140 ಕೋಟಿ ಪಿಂಚಣಿ ಕೊಡಬೇಕು ಅಂತ. ನಮ್ಮ ಸರ್ಕಾರ ಕಳೆದ ಬಾರಿನೂ ನಾವು ಸಹಾಯ ಮಾಡಿದ್ದೀವಿ. ಮಾತಾಡಿದ್ರೆ ಗ್ಯಾರಂಟಿ, ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ, ಗ್ಯಾರಂಟಿ ಮತ್ತೊಂದು ದಯವಿಟ್ಟು ತರಬೇಡಿ. 4,09,000 ಕೋಟಿ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿಯುತವಾಗಿ, ವ್ಯವಸ್ಥಿತವಾಗಿ ಗ್ಯಾರಂಟಿಗಳಿಗೆ ಏನು ಅನುದಾನ ಕೊಡಬೇಕು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಯಾವ್ಯಾವ ಇಲಾಖೆಗೆ ಏನೇನು ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ. ಆದರೆ ನಾನು ಹೇಳುವಂಥದ್ದು, ಈಗ ಇದಕ್ಕೆ ಕಾರಣ ಏನು? ಸುಮಾರು 1,700ಕ್ಕಿಂತ ಹೆಚ್ಚು ಜನ ಪಿಂಚಣಿದಾರರಿದ್ದಾರೆ. ಮೂಲ 1949ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಕರ್ನಾಟಕ ವಿಶ್ವವಿದ್ಯಾಲಯ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಯಾರು ಕಾರಣಕರ್ತರು? ಯಾಕೆ ಒಂದು ವಿಶ್ವವಿದ್ಯಾಲಯವನ್ನ ಬೇರ್ಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬಗ್ಗೆ ಮಾತಾಡಿದ್ರು ನಮ್ಮ ನಮೋಶಿ ಸಾಹೇಬರು. ಬರೀ ಅಸೆಟ್ಸ್ ಬಗ್ಗೆ ಹೇಳ್ತೀನಿ, ಲಯಬಿಲಿಟೀಸ್ ಬಗ್ಗೆ ಗೊತ್ತಿಲ್ಲ ಅಂದ್ರು. ಯಾಕೆ ಅವತ್ತು ಲಯಬಿಲಿಟೀಸ್ ಬಗ್ಗೆ ಭಾಗ ಆಗಲಿಲ್ಲ? ಯಾಕೆ ಅವರೆಲ್ಲ ಇದೇ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಸ್ ಅಲ್ಲಿ ಬೋಧನೆ ಮಾಡಿರ್ಲಿಲ್ವಾ? ನಿವೃತ್ತಿ ಹೊಂದಿರತಕ್ಕಂಥವರು ಬೋಧಕರು, ಬೋಧಕೇತರ ಸಿಬ್ಬಂದಿ. ಆ ಜವಾಬ್ದಾರಿ ಯಾಕೆ ನೀವು ಆ ಹೊಸ ವಿಶ್ವವಿದ್ಯಾಲಯಗಳ ಮೇಲೆ ಹಾಕ್ಲಿಲ್ಲ? ಹೊಣೆಗಾರಿಕೆಯನ್ನ ಯಾಕೆ ಅವರೇ ಒತ್ಕೋಬೇಕು? ಇವತ್ತು ನಿನ್ನೆ ಬಹಳ ಚರ್ಚೆ ಆಯ್ತು ಈ ಮನೆಯಲ್ಲಿ ಮೈಸೂರಿನ ರಾಜಮನೆತನದ ಬಗ್ಗೆ, ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಚರ್ಚೆ ಆಯ್ತು. ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು 1916ನೇ ಇಸ್ವಿಯಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯ. ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಪರಿಸ್ಥಿತಿ ಏನು? ನಿನ್ನೆ ಏನು ಎಲ್ಲರೂ ಬಹಳ ರಾಜಮನೆತನದ ಗೌರವ, ಮತ್ತೊಂದು ಅವರ ಕೊಡುಗೆ ಎಲ್ಲ ಮಾತಾಡಿದ್ರಲ್ಲ, ಇವತ್ತು ಆ ವಿಶ್ವವಿದ್ಯಾಲಯದ ಪರಿಸ್ಥಿತಿಗೆ ಯಾಕೆ ಈ ತರ ಬಂತು? ಯಾರು ಇದಕ್ಕೆ ಕಾರಣಕರ್ತರಾದ್ರು? ಇವತ್ತು ಕೇವಲ 115-120 ಕಾಲೇಜುಗಳಿಗೆ ಬಂದಿದೆ. ಮಾನಸ ಗಂಗೋತ್ರಿ ಅಂತಕ್ಕಂಥ ಹೆಸರಿಟ್ಟಿರ್ತಕ್ಕಂಥ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಪಾಟೀಲ್ ಪುಟ್ಟಪ್ಪನವರು, ಕುವೆಂಪು ಅವರು, ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆ ಕುಲಪತಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಯೋಚನೆ ಮಾಡಿ.
ನಡೆದಿಂದ ಹೋಗ್ತೀನಿ. ಇವತ್ತು ಎಲ್ಲಿಗೆ ತಂದು ನಿಲ್ಸಿದ್ದೇವೆ ನಾವು? ಆಯ್ತು ನೀವು 800 ಎಕರೆ ಇದೆ. ಅಲ್ಲಿರ್ತಕ್ಕಂಥ ರಸ್ತೆಗಳು ಪುರಾತತ್ವ ಇಲಾಖೆಯಲ್ಲಿ ಗುರುತಿಸಿರ್ತಕ್ಕಂಥ ಕಟ್ಟಡಗಳನ್ನ ರಾಜಮನೆತನದವರು ದಾನ ಮಾಡಿದ್ದಾರೆ. ನಾನು ಮೊನ್ನೆ ಹೋಗಿದ್ದೆ, ಮ್ಯೂಸಿಯಂ ಇದೆ, ಸ್ಪೋರ್ಟ್ಸ್ ಫೆಸಿಲಿಟಿ ಇದೆ, ಏನ್ ಬೇಕು ಅಲ್ಲಿ ನಿಮ್ಗೆಲ್ಲ ಇದೆ. ಆದ್ರೆ ಇವತ್ತು ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. 1980ರ ಇಸ್ವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಇವತ್ತು ಬೇರ್ಪಡೆ ಆಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇನೆ. ಇಲ್ಲಿ ಹೋದ್ರು ಐವಾನ್ ಡಿಸೋಜ ಅವರು ಹೊರಗೆ ಹೋಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಪರಿಸ್ಥಿತಿ ಏನಾಗಿದೆ? 4 ಕಾನ್ಸ್ಟಿಟ್ಯೂಂಟ್ ಕಾಲೇಜುಗಳು ಹಿಂದೆ ನಿಮ್ಮ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಹಣಕಾಸು ಇಲಾಖೆ ಅನುಮತಿ ಪಡೆದಿರ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಪ್ರಾರಂಭ ಮಾಡಿಸಿದ್ರು. ಇವತ್ತು ಅವರು ಪತ್ರ ಬರೀತಾರೆ, ನಮ್ಮ ಕೈಯಲ್ಲಿ ಸಂಬಳ ಕೊಡ್ಲಿಕ್ಕೆ ಆಗಲ್ಲ ಗೆಸ್ಟ್ ಫ್ಯಾಕಲ್ಟಿಗೆ, ಅಲ್ಲಿ ಫ್ಯಾಕಲ್ಟಿಗೆ ಸರ್ಕಾರ ತಗೊಳ್ಳಿದ ಅಂತ ಹೇಳ್ತಾರೆ. ಹಣಕಾಸು ಇಲಾಖೆ ಅವ್ರು ಏನು ಹೇಳ್ತಾರೆ? ಯಾರು ಅನುಮತಿ ತಗೊಂಡು ಪ್ರಾರಂಭ ಮಾಡಿದ್ರಿ ನೀವು? ಇವತ್ತು ಅವರು ಪಿಂಚಣಿ ಬೇಕು ಅಂತ ಅವರು 70-80 ಕೋಟಿ ಬೇಡಿಕೆ ಇಟ್ಟಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಸುಮಾರು 900 ಕಾಲೇಜಿಗಿಂತ ಹೆಚ್ಚಿತ್ತು. ಅದನ್ನ ತುಮಕೂರು ವಿಶ್ವವಿದ್ಯಾಲಯ ಆಯ್ತು ಬದಲು, ನಂತರ ಬೆಂಗಳೂರು ನಾರ್ತು, ಬೆಂಗಳೂರು ಸಿಟಿ, ಬೆಂಗಳೂರು ವಿಶ್ವವಿದ್ಯಾಲಯ ಆಯ್ತು. ನಾನು ಒಂದೊಂದು ಉದಾಹರಣೆ ಕೊಡ್ತೀನಿ. ಇವೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದಕ್ಕೆ ನಮ್ಮದೇ ಭಾಗದಲ್ಲಿರ್ತಕ್ಕಂಥ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸ್ವಂತ ಕಟ್ಟಡ ಕಟ್ತಾ ಇದ್ದಾರೆ. 88 ಕೋಟಿ ರೂಪಾಯಿ ಅವರ ಸ್ವಂತ ಅನುದಾನದಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ. ಈಗ ಮತ್ತೆ 110 ಕೋಟಿಗೆ ಮತ್ತೆ ಅಕಾಡೆಮಿಕ್ ಬ್ಲಾಕ್ ಅನ್ನ ಏನೋ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮತ್ತು ಹಾಸ್ಟೆಲ್ಸ್ ಕಟ್ಟುವಂಥದ್ದಕ್ಕೆ ಮತ್ತೆ ಯೋಜನೆ ತಯಾರು ಮಾಡಿದ್ದಾರೆ. ಸ್ವಂತ ಸಂಪನ್ಮೂಲ. ಯಾಕಾಯ್ತು ಇದು? ಸುಮಾರು 280 ಕಾಲೇಜುಗಳು ಸಂಯೋಜಿತ ಇದೆ ಇಲ್ಲಿ. ಆ ಕಾರಣದಿಂದ ಆ ವಿಶ್ವವಿದ್ಯಾಲಯ ಇವತ್ತು ತನ್ನ ಸ್ವಂತ ಸಂಪನ್ಮೂಲದಲ್ಲಿ ಇವತ್ತು ಆ ವಿಶ್ವವಿದ್ಯಾಲಯ ತಲೆ ಎತ್ತಕ್ಕಂಥದ್ದಾಗ್ತಾ ಇದೆ. ರಾಜ್ಯ ಸರ್ಕಾರ ಇವತ್ತು 950 ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಸಂಬಳಕ್ಕಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಪಿಂಚಣಿ ಇವತ್ತು ಕೊಡುವಂಥದ್ದು 50% ಪಿಂಚಣಿ ಕೊಡುವಂಥದ್ದು ಇವತ್ತು ಸರ್ಕಾರ ಮಾಡ್ತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇದೆ. ಒಂದು ಕಡೆ ಏನು ಕನ್ನಡ ವಿಶ್ವವಿದ್ಯಾಲಯ, ಮತ್ತೊಂದು ಕಡೆ ಜನಪದ ವಿಶ್ವವಿದ್ಯಾಲಯ, ಸಂಸ್ಕೃತ ವಿಶ್ವವಿದ್ಯಾಲಯ, ಸಂಗೀತ ವಿಶ್ವವಿದ್ಯಾಲಯ. ಇದರ ಪರಿಸ್ಥಿತಿಗಳೇನು? ಅವಕ್ಕೆ ಸಂಯೋಜಿತ ಕಾಲೇಜುಗಳಿಲ್ಲ, ಅವಕ್ಕೆ ಆದಾಯ ಇಲ್ಲ. ಆದರೆ ಇಲ್ಲಿ ಆದಾಯ ಬರ್ತಕ್ಕಂಥ ಕಾಲೇಜುಗಳು ಕೂಡ ಎಷ್ಟು ಬರ್ತದೆ? ತಮಗೇನಾದ್ರೂ ಊಹೆ ಇದೆಯಾ? ಎಷ್ಟಿರ್ಬೋದು ಫೀಸ್ ಸ್ಟ್ರಕ್ಚರು? BA ಕೋರ್ಸ್ ಎಷ್ಟಿರ್ಬೋದು ವಾರ್ಷಿಕ ಫೀಸು? ಇವತ್ತೇನೋ ಹೊಸ ಎಮರ್ಜಿಂಗ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಇವತ್ತು ತಗೊಂಡು ನಾವು ಅದಕ್ಕೆ 20-30 ಸಾವಿರ ಕೆಲವು ಕೋರ್ಸ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಆದರೆ ಇರತಕ್ಕಂಥದ್ದು 1500, 3000, 4000 ವಾರ್ಷಿಕ. ಈ ಅನುದಾನದಲ್ಲಿ ನೀವು ಯಾವ ರೀತಿ ನೀವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಇವತ್ತು ಹೊಸ ಕೋರ್ಸ್ ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ ಇರ್ತಕ್ಕಂಥ VCಗಳು ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಪಾಪ ತಾವೆಲ್ಲರೂ ಅದನ್ನು ಬಂದು ಇಲ್ಲಿ ಓದ್ತಾ ಇದ್ದೀರಾ. ಅಷ್ಟು ಕೋಟಿ ಆದಾಯ ಇದೆ, ಅಷ್ಟು ಕೋಟಿ ಅಕೌಂಟಲ್ಲಿ ಇದೆ, ಹೆಂಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಇದು ನಾನು ಹೇಳ್ತಕ್ಕಂಥದ್ದು. ದಯವಿಟ್ಟು ನಾನು ತಮಗೆ ಹೇಳ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳನ್ನ ನಾವು ಸಮಗ್ರವಾಗಿ ಆ ಉಪಸಮಿತಿಯಲ್ಲಿ ಆ ಸಮಿತಿ ಮುಂದೆ ಇಟ್ಟಿದ್ದೇವೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಆಯ್ಕೆಗಳು ಏನು ನೇಮಕಾತಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಆರ್ಥಿಕವಾಗಿ ಯಾವ ರೀತಿ ಸಹಾಯ ಮಾಡ್ಬೋದು ವಿಶ್ವವಿದ್ಯಾಲಯಗಳಿಗೆ, ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಏನು ಕ್ರಮ ತಗೋಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ನೀವು ಒಂದು ವಿಶ್ವವಿದ್ಯಾಲಯ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತೀರಾ ಸ್ವಾಯತ್ತತೆ ಕೊಡಬೇಕು ಅಂತ. ಏನು ಸ್ವಾಯತ್ತತೆ ಕೊಟ್ಟಿದ್ದೀವಿ? ಆಡಳಿತಾತ್ಮಕ ಸ್ವಾಯತ್ತತೆ, ಆರ್ಥಿಕ ಸ್ವಾಯತ್ತತೆ, ಇವೆಲ್ಲ ಕೊಟ್ಟ ನಂತರ ಈ ಹಿಂದಿನಿಂದ ಬಂದಿರತಕ್ಕಂಥ, ನಾನು ಯಾರು ಅಂತ ಹೇಳಕ್ ಹೋಗೋದಿಲ್ಲ, ಆಡಳಿತ ನಡೆಸಿರ್ತಕ್ಕಂಥ ಕುಲಪತಿಗಳು ತಮ್ಮದೇ ಆದಂಥ ವೈಫಲ್ಯಗಳಿಂದ ಇವತ್ತು ಈ ವಿಶ್ವವಿದ್ಯಾಲಯಗಳು ಇವತ್ತು ಈ ಸಮಸ್ಯೆ ಬಂದಿದೆ. ಇದನ್ನ ನಾವು ಅಧ್ಯಯನ ಮಾಡಬೇಕು. ಒಂದು ಜವಾಬ್ದಾರಿತ ಸರ್ಕಾರ ಆದಂಥವರು ನಮ್ಮ ಪ್ರತಿಷ್ಠೆಗಳನ್ನ ಪಕ್ಕಕ್ಕಿಟ್ಟು ಈ ನಾಡಿನ ಉನ್ನತ ಶಿಕ್ಷಣ ಪಡಿತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯತ್ತನ್ನ ಗಮನದಲ್ಲಿಟ್ಕೊಂಡು ಇದನ್ನ ಕಠಿಣವಾದಂಥ ಕ್ರಮಗಳು ತಗೊಂಡ್ರೂ ಸಹ ಅವರ ಭವಿಷ್ಯತ್ತಿಗೆ ತೊಂದರೆ ಆಗದ ರೀತಿಯಲ್ಲಿ ಏನು ಕ್ರಮ ತಗೋಬಹುದು ಅಂತಕ್ಕಂಥದ್ದು. ಬಹಳಷ್ಟು ಜನರಿಗೆ ಇವತ್ತು ಹೋರಾಟಗಾರರಿಗೆ ತಲೆ ತುಂಬಿಸಿದ್ದಾರೆ. ಎಲ್ಲ ಬಂದ್ ಮಾಡಿಬಿಡ್ತಾರೆ. ಏನ್ ಬಂದ್ ಮಾಡ್ತಾರೆ? ಎಲ್ಲಿ ಯಾವಾಗ ತೆಗೆದ್ರಿ ನೀವು? ನೀವೇನ್ ತೆಗೆದ್ರಿ ಹೇಳಿ? ನೀವು ತೆಗೆದಿರ್ತಕ್ಕಂಥದ್ದು ಬರೀ ಒಂದು ಹೆಸರು ನಾಮಫಲಕ ಹಾಕಿದಾರೆ ವಿಶ್ವವಿದ್ಯಾಲಯ ಅಂತೇಳಿ. ಒಬ್ಬ ಕುಲಪತಿ ಮತ್ತು 2 ರಿಜಿಸ್ಟ್ರಾರ್ ಅನ್ನ ಮಾಡಿರೋದು ಬಿಟ್ಟು ಇನ್ನೇನ್ ಮಾಡಿದ್ರೆ ಹೇಳಿ? ಪುಟ್ಟಣ್ಣ ಅವರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು. ಕೈ ಕಟ್ಟಾಕ್ಬಿಟ್ಟು ನೀವು ಅದು ಮಾಡಿ ಏನು ಪದಗಳು ಬಳಸಿದ್ದಾರೆ? ಮಲ್ಟಿ ಡಿಸಿಪ್ಲಿನರಿ, ಡಿಜಿಟಲ್ ಲರ್ನಿಂಗ್. ಮಲ್ಟಿ ಡಿಸಿಪ್ಲಿನರಿ ಪದದ ಅರ್ಥ ಗೊತ್ತಾ? ಡಿಜಿಟಲ್ ಲರ್ನಿಂಗ್ ಅಂದ್ರೆ ಅದಕ್ಕೆ ಬಂಡವಾಳ ಹಾಕೋದು ಬೇಡವಾ? ಅರ್ನ್ ವೈಲ್ ಯು ಲರ್ನ್ ಅಂತೆ. ಏನಿದು ಪದ ಇದು? ಇವೆಲ್ಲ ಪಡ್ಕೊಂಡು ನೀವು ಇವತ್ತು ಯಾವುದೇ ರೀತಿ ಕಾರ್ ಖರೀದಿ ಮಾಡೋಂಗಿಲ್ಲ, ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯೋಂಗಿಲ್ಲ,
ಇವೆಲ್ಲ ಆಗ್ತಕ್ಕಂಥ ಷರತ್ತುಗಳು. ಹೇಮಂತ್ ಕುಮಾರ್ ಬಗ್ಗೆ ತಾವು ಹೇಳಿದ್ರಿ, ನಾನು ಆ ವರದಿ ಓದ್ಲಾ ನಮ್ಮ ಸಂಕನೂರು ಸಾಹೇಬ್ರೆ? ಹೇಮಂತ್ ಕುಮಾರ್ ಅವ್ರು ಹೇಳಿರೋ ರೀತಿ ಮಾಡಿದ್ರೆ ನಾನು ಸಂತೋಷ ಪಡ್ತಿದ್ದೆ. ಓದ್ಬೇಕಾ? ಓದ್ಬೇಕಾ ನಾನು ಹೇಮಂತ್ ಕುಮಾರ್ ಅವರ ವರದಿ? ಹೇಮಂತ್ ಕುಮಾರ್ ಅವ್ರು ಹೇಳ್ತಾರೆ, ಸಭಾಪತಿಗಳ ಈಗ ನಾನು ಒಂದೇ ನಿಮಿಷ ಸರ್, ಒಂದೇ ನಿಮಿಷ, ಜಸ್ಟ್ ಸಂಕನೂರ್ ಸರ್, ಒಂದೇ ನಿಮಿಷ. ಮಂತ್ರಿಗಳು ಹೇಳೋದನ್ನ ಆನ್ಸರ್ನ ನಾನೆಲ್ಲ ಒಪ್ಕೊಳ್ತೇನೆ. ನಾವು ಹಿಂದಿನ ಸರ್ಕಾರದಲ್ಲಿ ಇದ್ವಿ, ಇದೆಲ್ಲದಕ್ಕೂ ಕಾರಣ ಹಿಂದಿನ ಸರ್ಕಾರ ಅನ್ನೋ ರೀತಿನಲ್ಲೂ ಉತ್ತರ ಕೊಡ್ತಾ ಇದ್ದಾರೆ. ನಾನು ಕೇಳ್ತೇನೆ, ಎಷ್ಟು ವರ್ಷ ಅಧಿಕಾರದಲ್ಲಿದ್ವಿ? ನಲ್ಲ ಸರ್, ಎಷ್ಟು ವರ್ಷ ಅಧಿಕಾರದಲ್ಲಿದ್ವಿ? 90% ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನಾದ್ರು ಇದ್ರೆ ನಿಮ್ ಸರ್ಕಾರ ಕಾರಣ. 90%. ಎಸ್, ನಾನು ನುಣುಚ್ಕೊಳಕ್ ಹೋಗೋದಿಲ್ಲ. ನಾವು ಕೂಡ ಕಾರಣ 10%ಗೆ. ನಾನು ಕೇಳ್ತೇನೆ, 5 ಗ್ಯಾರಂಟಿಗಳನ್ನ ನೀವೇನು ಇದು ಮಾಡ್ತಾ ಪ್ರಯಾರಿಟಿ ಇದೆಯಲ್ಲ, ಯಾಕೆ ಎಜುಕೇಶನ್ ನಿಮಗೆ ನಿಮಗೆ ಶಿಕ್ಷಣ ಘೋಷಣೆ ಮಾಡಬೇಕು. 12 ಲಕ್ಷ ನೀವು ನಮ್ಮದನ್ನ ಯಾವ ರೀತಿ ಕಾಪಿ ಮಾಡಿದ್ದೀರಿ, ಯಾವ ರೀತಿ ಕಾಪಿ ಮಾಡಿದ್ರಿ ನೀವು? ಯಾಕೆ ವಿಡ್ರಾ ಮಾಡಿ, ಯಾಕೆ ಬ್ಯಾನ್ ಅಂತ ಪ್ರದೇಶದಲ್ಲಿ ತಂದ್ರಿ? ದಯವಿಟ್ಟು ಇದು ಇವತ್ತಿನ ಯೂನಿವರ್ಸಿಟಿ ನಾನು ಹೇಳ್ತೇನೆ, ನಿಮ್ಮ ವಿದ್ಯಾರ್ಥಿಗಳನ್ನ ನಿಮ್ಮ ವೈಫಲ್ಯಗಳನ್ನ ನಾನು ಮುಂದೆ ಹೇಳ್ತಾ ಇದ್ದೇನೆ. ನಾನು ಆಗ್ಲೇ ನಡೆಸ್ತೇನೆ. ನಾನು ಸ್ಪಷ್ಟ ಎಲ್ಲರೂ ಇವತ್ತು ಸರ್ಕಾರಿ ಯೂನಿವರ್ಸಿಟಿಗಳಿಗೆ ಕೊಡುತ್ತಾ ಕೊಡೋದು ಉತ್ತರ ಕೊಡಿ. ನಾನು ಹೇಳಿದ್ಮೇಲೆ ಮಾತಾಡೋಣ. ನಾನು ಮಾತಾಡ್ತೀನಿ ಆಮೇಲೆ. ಈಗ ಇದು ಹೇಮಂತ್ ಕುಮಾರ್ ಅವರು ಈಗ ಇಲ್ಲಿ ಎವ್ರಿ ಸೀಡ್ ಮನಿ, ಈಗ ಸೀಡ್ ಮನಿ ಮಾತಾಡ್ರಿ. ಈಗ ನಾನು ಹೇಳ್ತೇನೆ ಕೇಳಿ. ಸಂಗ್ನೂರ್ ಕಡ್ತಕ್ ಹೋಗ್ಬೇಡ್ರಿ, ಸಂಗ್ನೂರ್ ಕಡ್ತಕ್ ಹಾಕ್ಬೇಡಿ. ಸಂಗ್ನೂರ್ ಕಡ್ತಕ್ ಹೋಗ್ಬೇಡಿ. ನಾವು ನಿಮ್ಮ ಪಬ್ಲಿಕ್ ಇನ್ವಾಲ್ವ್ ಆಗಿಲ್ಲ, ನಿಮ್ಮ ಸಂಘಟನೆಗಳು ಇನ್ವಾಲ್ವ್ ಆಗಿದೆ, ಪಬ್ಲಿಕ್ ಇನ್ವಾಲ್ವ್ ಆಗಿಲ್ಲ. ನೀವು ಜನರನ್ನ ತಪ್ಪಿದಾರಿಗಳಿತಾ ಇದ್ದೀರಾ, ನೀವು ಮಾಹಿತಿಯನ್ನ ಮುಚ್ಚಾಕ್ತಾ ಇದ್ದೀರಾ. ನಿಮ್ಮ ಬೇಜವಾಬ್ದಾರಿ, ನಿಮ್ಮ ಅವೈಜ್ಞಾನಿಕವಾದಂತ ತೀರ್ಮಾನ, ನಿಮ್ಮ ಸ್ವಾರ್ಥದ ತೀರ್ಮಾನ, ನಿಮ್ಮ ಒಂದು ನಿಯಮ, ನಿಮ್ಮ ಒಂದು ಇದನ್ನ ನಿಮ್ಮ ಪಾಲಿಸಿಗಳನ್ನ ತರುವಂತ ಪ್ರಯತ್ನ ಮಾಡಿ ಮಾಹಿತಿ ಕೊಡ್ತೀನಿ ನಾನು. ಸಮಾಜ ಸಭಾಪತಿಗಳೇ, ಸೀಡ್ ಮನೆ ಈಗ ಹೇಮಂತ್ ಕುಮಾರ್ ಕೊಡ್ರಿ, ಈಗ ಕೊಡ್ಕೊಡಿ. ಇಲ್ಲ ಕೊಡೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ. ಅವ್ರು ಹೇಳಿ, ನೀವು ಕೇಳಿ. ಈಗ ಹೇಮಂತ್ ಕುಮಾರ್ ಅವ್ರ ರಿಪೋರ್ಟ್ ಓದ್ತೀನಿ. ಇಲ್ಲಿ ರಿಪೋರ್ಟ್ ಅಲ್ಲಿ ಸೀಡ್ ಮನಿ ಇದೆ. ಸೀಡ್ ಮನಿ ಅಂತ ಬರೀತಾರೆ. ಎವ್ರಿ ಯೂನಿವರ್ಸಿಟಿ ಮಸ್ಟ್ ಬಿ ಗಿವನ್ ಸೀಡ್ ಮನಿ ಆಫ್ ದ ಅಮೌಂಟ್ ನಾಟ್ ಲೆಸ್ ದೆನ್ ₹20 crores ಇನ್ ಅಡಿಷನ್ ಟು ಡೆವಲಪ್ಮೆಂಟ್ ಗ್ರಾಂಟ್ಸ್ ಅಂಡ್ ಸ್ಯಾಲರಿ ಟು ಫ್ಯಾಕಲ್ಟಿ. ಯಾಕೆ ಇದನ್ನ ಕಸದ ಬುಟ್ಟಿಗೆ ಹಾಕಿದ್ರಿ? ಯಾಕೆ ಇದನ್ನ ಕಸದ ಬುಟ್ಟಿಗೆ ಹಾಕಿದ್ರಿ? ಯಾಕೆ ನೀವು ಹಣ ಕೊಡ್ಲಿಲ್ಲ? ಅದು ನೆಗೆಟಿವ್ ರಿಪೋರ್ಟ್ ಅಲ್ಲ. ಯಾಕೆ ನೀವು ಹಣ ಕೊಡ್ಲಿಲ್ಲ? ಅದು ನೆಗೆಟಿವ್ ರಿಪೋರ್ಟ್ ಅಲ್ಲ. ಯಾಕೆ ನೀವು ಹಣ ಕೊಡ್ಲಿಲ್ಲ? ನೀವೇ ಹೇಳಿದ್ರಿ ರಿಪೋರ್ಟ್ ಕೊಡಿ ಸರ್. ನೀವೇ ಹೇಳಿದ್ರಿ, ಯಾಕೆ ಕೊಡ್ಲಿಲ್ಲ? ನೀವ್ಯಾಕೆ ಕೊಡ್ಲಿಲ್ಲ? ಕೊಡಂತ ಕೇಳ್ತೀವಿ ನಾವು. ಈಗ ಸಭಾಪತಿಗಳ ಈಗ ಇಲ್ಲಿ ಕೇಳಿಲಿ. ಈಗ ನಾನು ಹೇಳ್ತೀನಿ ಕೇಳಿ. ಇವರು ನೋಡಿ, ನಾನೊಂದು ಹೇಳ್ತೀನಿ ಕೇಳಿ ಸಭಾಪತಿಗಳೇ. ಇಲ್ಲಿ NEP 2020 ಬಂದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲೇ ನಾವೇ ಪ್ರಥಮ ಅಂತ ಹೇಳಿ 2021 ಜಾರಿ ಮಾಡಿದ್ವಿ. ಆ NEP ಅಲ್ಲಿ ಹೇಳ್ತಾರೆ ಟು ಎಸ್ಟಾಬ್ಲಿಷ್ ಮೋರ್ ಯೂನಿವರ್ಸಿಟೀಸ್ ಅಂತ ಹೇಳ್ತಾರೆ. ಅದನ್ನ ಟಿಕೆ ಅಲ್ಲ, ಇರೋ ವಾಸ್ತವಾಂಶ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದು ಈಗ
ಈಗ ಸಭಾಪತಿಗಳೇ, ಈಗ ಕೇಳ್ತೀನಿ ಕೇಳಿ. ಇದು ಗುಜರಾತ್ನಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು 33. ಅಲ್ಲಿರ್ತಕ್ಕಂಥ ಒಂದು ನಿಮಿಷ ಮಾಹಿತಿ ಹೇಳ್ಬೇಕು ನಿಮ್ಗೆ. ಯಾಕೆ ಹೇಳ್ಬೇಕು? ಯಾಕಂದ್ರೆ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಪಾಲಿಸಿ ಇದೆ, ನಿಮ್ಮದೇ NEP ಬಗ್ಗೆ ನಿಮ್ಗೆ ಅಭಿಮಾನ ಇದೆಯಲ್ಲ. ನಾನು ಮಾಹಿತಿ ಕೊಡ್ಬೇಕಾಗತ್ತೆ ಸದನಕ್ಕೆ. ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಾಗತ್ತೆ, ರಾಜ್ಯದ ಜನಕ್ಕೆ ಗೊತ್ತಾಗಬೇಕಾಗತ್ತೆ, ರಾಜ್ಯದ ಜನಕ್ಕೆ ಗೊತ್ತಾಗಬೇಕಾಗತ್ತೆ. ಸಭಾಪತಿಗಳೇ, ಇಲ್ಲಿ ಉನ್ನತ ಶಿಕ್ಷಣದ ಇಲಾಖೆಗಳು 12, ಉನ್ನತ ಶಿಕ್ಷಣದ ಇಲಾಖೆ ವಿಶ್ವವಿದ್ಯಾಲಯ 12, ಜಿಲ್ಲೆಗಳು ಇಲ್ಲದೆ ಇರ್ತಕ್ಕಂಥದ್ದು, ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯ ಇಲ್ಲದೆ ಇರ್ತಕ್ಕಂಥದ್ದು 23. NEP ಜಾರಿ ಆದ್ಮೇಲೆ ಅವ್ರು ಪ್ರಾರಂಭ ಮಾಡಿರ್ತಕ್ಕಂಥದ್ದು 2 ವಿಶ್ವವಿದ್ಯಾಲಯ. 2 ವಿಶ್ವವಿದ್ಯಾಲಯ NEP ಜಾರಿ ಆದ್ಮೇಲೆ ಮಾಡಿರ್ತಕ್ಕಂಥದ್ದು 23 ಜಿಲ್ಲೆಯಲ್ಲಿ ಇವತ್ತಿಗೂ ವಿಶ್ವವಿದ್ಯಾಲಯ ಇಲ್ಲ. ಎಲ್ಲಿ? ಗುಜರಾತ್ನಲ್ಲಿ. ಮಧ್ಯಪ್ರದೇಶದಲ್ಲಿ 55 ಜಿಲ್ಲೆ, ಒಟ್ಟು 24 ಯೂನಿವರ್ಸಿಟಿ ಎಲ್ಲ ಸೇರಿ ಅದರಲ್ಲಿ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ 15 ಮಾತ್ರ. ಅದರಲ್ಲಿ 40 ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಇಲ್ಲ. ಅಲ್ಲಿ ಒಂದು NEP ಆದ್ಮೇಲೆ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿಲ್ಲ. ಮತ್ತೆ ಮಹಾರಾಷ್ಟ್ರದಲ್ಲಿ 36 ಜಿಲ್ಲೆ, 29 ಯೂನಿವರ್ಸಿಟಿ ಇದೆ, 11 ಮಾತ್ರ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ. 25 ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಇಲ್ಲ. ಜಿಲ್ಲೆಗೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ, ಅದರಿಂದ ನಾನು ಮಾತಾಡ್ತೀನಿ ರೀ, ನೀವು ಏನೋ ಮಾತಾಡ್ತೀರಿ. ಅದೆಲ್ಲ ಕಡ್ತಕೋಬಾರ್ದು. ಉತ್ತರ ಪ್ರದೇಶದಲ್ಲಿ ನೋಡಿ, ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಕೇಳಿ, ಒಂದು ನಿಮಿಷ. ವಿರೋಧ ಪಕ್ಷ ನಾಯಕರೇ, ಒಂದ್ ನಿಮಿಷ ಕೇಳಿ. ನಿಮ್ ಜನರಿಗೆ ಹೇಳಿ, ಈಗ ಬೇಕಾದ ಎದ್ದು ನಿಂತು ಮಾತಾಡೋ ಪದ್ಧತಿಯಲ್ಲಿದ್ದು ಅವ್ರು ಉತ್ತರ ಕೊಡಾಕತ್ತಾರೆ, ಕೇಳ್ಕೊಳ್ಳಿ. ನಿಮ್ಗೆ ಕ್ಲಾರಿಫಿಕೇಶನ್ ಇದ್ರೆ ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಇದ್ರೆ ಆಮೇಲೆ ಕೇಳಿ ಪರ್ಮಿಷನ್ ಕೊಡ್ತೀನಿ. ನೋಡಿ ಎದ್ದು ನಿಂತು ಮಾತಾಡಿದ್ರೆ ಆಯ್ತು. ಮಂತ್ರಿಗಳು ಹೇಳ್ಬಿಟ್ಟು ಯಾವ್ದು ಕಡ್ತಕ್ಕೆ ಹೋಗಬಾರ್ದು. ನಾನು ಪರ್ಮಿಷನ್ ಈಗ ಹೇಳ್ಬಿಡ್ತೀನಿ. ಆಯ್ತು ರೀ, ಆಯ್ತು ಹೇಳಿ, ಆಯ್ತು ರೀ, ಕೊಡ್ರಿ. ಎಷ್ಟು ಮಾತಾಡ್ತೀರಿ? ಏನು ತಲೆ ಕೆಟ್ಟೋದ್ರಿ ಮಾನ್ಯ ಸಭಾಪತಿಗಳೇ, ಯಾವ ರಾಜ್ಯದಲ್ಲಿ ಏನಿದೆ ಅದನ್ನೇ ನೋಡಿ ನಾವು ಕಾಪಿ ಮಾಡಬೇಕು ಅಂತಿಲ್ಲ. ಅಲ್ಲ, ಅವ್ರು ಇವರೇ ಒಂದ್ ನಿಮಿಷ. ವಿರೋಧ ಪಕ್ಷ ನಾಯಕರೇ, ನೀವು ಬೇಕಾದಷ್ಟು ವಿಷಯಗಳನ್ನು ಹೇಳಿರಿ. ಅವ್ರು ಏನ್ ಹೇಳ್ತಾರ ಮಾಹಿತಿ ಕೊಟ್ಟು ಕೊಡ್ಲಿ, ತಪ್ಪೇನಿದೆ ಅದ್ರಲ್ಲಿ? ಮಾಹಿತಿ ಕೊಡ್ಲಿ, ತಪ್ಪೇನಿಲ್ಲ. ಅವ್ರು ಹೇಳಿ, ಅಲ್ಲ ನೀವು ಹೇಳ್ಬೇಡಿ ಅಂತ ಹೇಳಲಿಲ್ಲ ಅವರು. ಹೇಳಿ, ಅಲ್ಲಲ್ಲ, ಹೇಳ್ಬೇಡಿ ನೀವು ಅದೆಲ್ಲ ಅಂತ ಹೇಳಲಿಲ್ಲ. ನಾನು ಹೇಳೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಏನು ಅದನ್ನ ನಾವು ಕಾಪಿ ಮಾಡಬೇಕಾಗಿಲ್ಲ. ಸತ್ಯವನ್ನು ಒಪ್ಪಿಕೊಳ್ಳದೆ ಏನು ಈಗಾಗಲೇ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ನೀವು ಕೊಡಿ, ಹಣ ಕೊಡಿ, ಅದನ್ನು ಮುಂದುವರಿಸಿ. ನಾವು ಮಾಡಿದ್ದೀವಿ ಅಂತ ಹೇಳ್ಬೇಡಿ, ನೀವೇ ಮಾಡಿದ್ದೀವಿ ಅಂತ ಹೇಳಿ ಈಗ ಮುಂದುವರಿಸಿ ಅಷ್ಟೇ. ವಿರೋಧ ಪಕ್ಷ ನಾಯಕರೇ, ವಿರೋಧ ಪಕ್ಷ ನಾಯಕರು ಈಗ ಪ್ರಯಾರಿಟಿ ಹೌದಲ್ವಾ ಹೇಳ್ತಾ ಇದ್ದೀನಿ. ಇಲ್ಲ ಗೊತ್ತಾಗುತ್ತೆ ಪ್ರಯಾರಿಟಿ. ಕೂಡಪ್ಪ, ಕೂಡು. ಈಗ ಉದ್ದೇಶ ಏನು? ಕೂಡಿ. ಉತ್ತರ ಪ್ರದೇಶದಲ್ಲಿ ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಪ್ರದೇಶದಲ್ಲಿ ಸಭಾನಾಯಕರೇ, ಉತ್ತರ ಪ್ರದೇಶದಲ್ಲಿ 75 ಜಿಲ್ಲೆ, 35 ವಿಶ್ವವಿದ್ಯಾಲಯ, ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ 20 ವಿಶ್ವವಿದ್ಯಾಲಯ, 55 ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಇಲ್ಲ. NEP ಬಂದ ನಂತರ ಒಂದೇ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ 50 ಜಿಲ್ಲೆಗಳು, 29 ವಿಶ್ವವಿದ್ಯಾಲಯ ಇದೆ, 13 ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯ ಇದೆ, 37 ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಇಲ್ಲ. ಉತ್ತರಾಖಂಡ ಅದೆಲ್ಲ ಹೇಳಕ್ ಹೋಗೋದಿಲ್ಲ. ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆ. ಅದರಿಂದ ಸಭಾಧ್ಯಕ್ಷರೇ, ಸಭಾಪತಿಗಳೇ, ಈಗ ಇರ್ತಕ್ಕಂಥ ವಿಚಾರ ಇಷ್ಟೇ. ಇವತ್ತು ಏನೇನೋ ಇವರು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಇಲ್ಲಿ ಉದ್ದೇಶ ಯಾವ ಉದ್ದೇಶಕ್ಕಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಂತದಲ್ಲ ಮುಖ್ಯ. ಇವರ ಉದ್ದೇಶಗಳು ಏನಿದೆ ಅದು ಬೇರೆನೇ ಇತ್ತು. ಅವರು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಅಂತಕ್ಕಂಥದ್ದು ಒಂದನ್ನೇ ವಾದ ಮಾಡ್ತಾ ಇದ್ದಾರೆ ಬಿಟ್ರೆ ವಿದ್ಯಾರ್ಥಿಗಳ ಭವಿಷ್ಯತ್ತು ಬಗ್ಗೆ ಅವರಿಗೆ ಚಿಂತನೆ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು. ಅದರಿಂದ ನಾನು ಹೇಳ್ತಲ್ಲ, ಇವತ್ತು ನಾವು ಈಗ ಇಂಜಿನಿಯರಿಂಗ್ ಬಗ್ಗೆ ಹೇಳಿದ್ರು, ಇಂಜಿನಿಯರಿಂಗ್ ಬಗ್ಗೆ ಹೇಳಿದ್ರು. ಹೌದು, ನಾವಿವತ್ತು ಅದಕ್ಕೆ ಬೇರೆ ಆದಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವತ್ತು ಏನು ಕೌಶಲ್ಯಕ್ಕೆ ಆದ್ಯತೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್ಕಾರಿ
ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಮ್ಮಿ ಶುಲ್ಕದಲ್ಲಿ ಮಕ್ಕಳು ಸೇರುವಂಥದ್ದಕ್ಕೆ ಇವತ್ತು ನಾವು ಖಾಸಗಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಅದಕ್ಕಿಂತ ಮಿಗಿಲಾಗಿ ಬೇರೆ ರೀತಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕಲಿಕೆ ಜೊತೆ ಕೌಶಲ್ಯ ಜೊತೆ ಇವತ್ತು ಮ್ಯಾಪಿಂಗ್ ಮಾಡಿಕೊಂಡು ಆ ಮಕ್ಕಳಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಕಳೆದ ವರ್ಷ 28,000 ಮಾಡಿದ್ವಿ 2023-24ರಲ್ಲಿ. ಈ ವರ್ಷ 58,000 ಮಕ್ಕಳಿಗೆ ನಾವು ಕಲಿಕೆ ಜೊತೆ ಕೌಶಲ್ಯವನ್ನ ಕೌಶಲ್ಯಾಭಿವೃದ್ಧಿ ಇಲಾಖೆ ಜೊತೆಯಲ್ಲಿ ಸೇರ್ಕೊಂಡು ಅವರಿಗೆ ಎಕ್ಸ್ಪೋಜರ್ ಮಾಡಿದ್ದೀವಿ. ಇವತ್ತು ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ನಾವು ಎಲ್ಲ ಖಾಸಗಿ ಏನಿವತ್ತು PS ಕಾಲೇಜು, BMS ಮತ್ತೊಂದು ಮಗದೊಂದು ಹೆಸರು ಹೇಳಕ್ ಹೋಗಲ್ಲ, ಎಲ್ಲ ಮಕ್ಕಳು ಇವತ್ತು ಅಲ್ಲೇ ಸೇರ್ಬೇಕು. ಅಲ್ಲಿ ಹೋಗಿದ ತಕ್ಷಣ ನಾವು ದುಬಾರಿ ಶುಲ್ಕ ಆದ್ರೂ ಪರವಾಗಿಲ್ಲ, ನಾವು 4 ವರ್ಷ ಪೂರೈಸಿದ ತಕ್ಷಣ ನಮಗೆ ಗ್ಯಾರಂಟಿ ಉದ್ಯೋಗ ಸಿಗ್ತದೆ ಅಂತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ನಮ್ಮ ನಾಳೆ ಈ ಸರ್ಕಾರಿ ಕಾಲೇಜಿನಲ್ಲಿ ಸೇರಿದ್ರೆ ಆ ರೀತಿ ಉದ್ಯೋಗ ಸಿಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ತಯಾರಿ ಮಾಡ್ತಾ ಇದೀವಿ. ಎಲ್ಲಿ ಇವತ್ತು ವೇಕೆನ್ಸಿ ಇದೆ ಸೀಟ್ಸ್, ಆ ವೇಕೆನ್ಸಿ ಇರ್ತಕ್ಕಂಥ ಸೀಟ್ಸ್ ಅನ್ನ ಭರ್ತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಯತ್ನ ಮಾಡ್ತಾ ಇದೀವಿ. 10% ಫೀಸ್ ಯಾಕೆ ಹೆಚ್ಚಿಗೆ ಮಾಡಿದ್ರಿ? 10% ಫೀಸ್ ಯಾಕೆ ಹೆಚ್ಚಿಗೆ ಮಾಡಿದ್ರಿ? ಎವ್ರಿ ಇಯರ್ 10% ಫೀಸ್ ಯಾಕೆ ಹೆಚ್ಚಿಗೆ ಮಾಡಿದ್ರಿ? ಈಗ ಇಂಜಿನಿಯರಿಂಗ್ ಕಾಲೇಜ್ನ 10% ಫೀಸ್ ಯಾಕೆ ಹೆಚ್ಚಿಗೆ ಮಾಡಿದ್ರಿ? ಸನ್ಮಾನ್ಯ ರವಿಕುಮಾರ್ ಸಾಹೇಬರಿಗೆ ಕೊಡ್ತೀನಿ. ಹಿಂದೆ ಫೀಸ್ ಅನ್ನ ಹೈಕ್ ಮಾಡ್ತಾ ಇದ್ದೀರಿ. ಈಗ ಮಾಡಿದ್ದು ನಿಮ್ಮ ಉನ್ನತ ಶಿಕ್ಷಣ ಸಚಿವರೇ. ನೀವು ಮಾಡಿದಿರಲ್ಲ, ನೀವು ಮೆಡಿಕಲ್ ಫೀಸ್ ಜಾಸ್ತಿ ಮಾಡಿದಿರಾ, ಇಂಜಿನಿಯರಿಂಗ್ ಫೀಸ್ ಜಾಸ್ತಿ ಮಾಡಿದಿರಾ, ಎಲ್ಲ ಪೂರ್ವದಲ್ಲಿ ಚುನಾವಣೆ ಪೂರ್ವದಲ್ಲಿ ನಾನು ನಿಮಗೆ ಆಧಾರ ಸಮೇತ ಬರ್ತೇನೆ. ಕೇಳಿ, ನೀವು ಹೇಳಕ್ ತಾಳ್ಮೆ ಇಲ್ಲ ನಿಮ್ಗೆ. ಅವರು ಚುನಾವಣೆ ಪೂರ್ವದಲ್ಲಿ 10% ಪ್ರತಿ ವರ್ಷ ಕೊಡಬೇಕು ಅಂತ ಅವರ ಉನ್ನತ ಶಿಕ್ಷಣ ಸಚಿವರು ಅವರ ಜೊತೆ ಒಡಂಬಡಿಕೆ ಕನ್ಸೆನ್ಸುವಲ್ ಅಗ್ರಿಮೆಂಟ್ ಮಾಡಿಕೊಂಡಿರ್ತಕ್ಕಂಥ ಕಾಪಿ ಕೊಡ್ತೇನೆ. ನಾವು ಒಂದ್ ನಿಮಿಷ ಕೇಳಿ ಸರ್ ದಯವಿಟ್ಟು. ನಾವು ನಂತರ ಸರ್ಕಾರ ಬಂದ ಮೇಲೆ ನಾವು ಅದನ್ನ 7.5%ಗೆ ಇಳಿಸಿದ್ವಿ ಸನ್ಮಾನ್ಯ ಸಭಾಪತಿಗಳೇ. 2020 ಮತ್ತೆ ನಾವು ರೀಕನ್ಸೆಷನಲ್ ಅಗ್ರಿಮೆಂಟ್ ಮಾಡಿದ್ವಿ, ಅದನ್ನ 7.5%ಗೆ ಇಳಿಸಿದ್ವಿ. ಹೌದು, ಹೋದ ವರ್ಷ 10% ಕೊಟ್ವಿ. ಯಾಕಂದ್ರೆ ಖಾಸಗಿ ವಿಶ್ವವಿದ್ಯಾಲಯ ಅವರು ಕಾಲೇಜುಗಳವ್ರು ಬಂದು ನಮ್ಮ ಹತ್ರ ಕೇಳ್ಕೊಂಡ್ರು, 7ನೇ ವೇತನ ಆಯೋಗದ ನಾವು ಸಂಬಳ ಕೊಡ್ತಾ ಇದೀವಿ, ತೊಂದರೆ ಆಗ್ತದೆ ಅನ್ನೋದಕ್ಕೆ 10% ಕೊಟ್ಟಿದ್ದೀವಿ. ಆದ್ರೆ ಮುಂಚಿತವಾಗಿ ಅವರಿಗೆ 10% ಕೊಡಬೇಕು, ಪ್ರತಿ ವರ್ಷ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದು ಅವರು ಉನ್ನತ ಶಿಕ್ಷಣ ಸಚಿವರು. ಮಾಹಿತಿ ಇಲ್ದಿರ ಮಾತಾಡಬಾರ್ದು ದಯವಿಟ್ಟು. ರವಿಕುಮಾರ್ ದಯವಿಟ್ಟು ಮಾತಾಡಬೇಡ ನೀವು. ಅದನ್ನ ಉನ್ನತ ಶಿಕ್ಷಣ ಇಲಾಖೆ ಎಲ್ಲ ಸಚಿವರೇ ಹೇಳ್ತಾರಲ್ಲ, ಒಡಂಬಡಿಕೆ ಮಾಡ್ಕೊಳಕ್ ಕೇಳಿದ್ರ ಫೀಸ್ ಎವರಿ ಇಯರ್ 10%. ಯಾಕೆ ಮಾಡಿದ್ರು ಹೆಂಗೆ ಆಗುತ್ತೆ? ಹೇಗಾಗತ್ತೆ ಮೇಡಮ್? ಭಾರತೀಯ ಶೆಟ್ಟರೇ, ಒಂದು ನೀವ್ ಯಾಕೆ ಮಾಡಿದ್ರಿ? ಒಂದು ನಿಮಿಷ, ಯೂನಿವರ್ಸಿಟಿ ನೀವು ತೆಗಿತೀರಲ್ಲ, ನೀವು ಕಡಿಮೆ ಮಾಡಿ. ಈಗ ಸನ್ಮಾನ್ಯ ವಿದ್ಯಾರ್ಥಿಗಳ ಫೀಸ್ ಮೇಲೆ ಯೂನಿವರ್ಸಿಟಿ ನೀವು ಮಾಡಿದ್ದು ನಾವು ಕಮ್ಮಿ ಮಾಡಿದ್ವಿ. ನಿಮ್ಮ ಸಚಿವರು ನಾವು ಮಾಡಕ್ ಮಾಡ್ತೀವಿ ಅಂತ ಅವ್ರನ್ನೇ ಕೇಳಿ ನೀವು. ಅದನ್ನೇ ಕೇಳ್ತೀರಾ ನೀವು? ಇದು ಚರ್ಚೆ ಅಲ್ಲ, ಇದು ಚರ್ಚೆ ಆಗ್ತಾ ಇಲ್ಲ, ಇದು ಯುದ್ಧ ಆಗ್ತಾ ಇದೆ. ಇದು ಚರ್ಚೆ. ನೀವು ಚರ್ಚೆ ಮಾಡಿ ಯುದ್ಧ ಮಾಡಬೇಡಿ. ಚರ್ಚೆ ಮಾಡಿ ಯುದ್ಧ ಬೇಡ. ಯುದ್ಧ ಯಾಕೆ ಮಾಡ್ತಿದ್ದೀರಿ? ಕೇಳಿ ಸ್ವಾಮಿ, ಹೆಚ್ಚು ಮಾಡಿದ್ರು 10%, ಹೆಚ್ಚು ಮಾಡಿದ್ರು 10%. ಸುಳ್ಳು ಹೇಳ್ತಾರೆ. ಸಭಾಪತಿಗಳ ಈಗ ನೋಡ್ರಿ, ಆಯ್ತು ಈಗ ಒಂದೇ ನಿಮಿಷ ಒಂದ್ ಸೆಕೆಂಡ್. ಅದ್ರಲ್ಲಿ ಒಂದು ವಿಚಾರ ಏನಿದೆ ಅಂದ್ರೆ, ಮಾನ್ಯ ಸುದೀರ್ಘವಾಗಿ ಬಹಳ ಉತ್ತಮವನ್ನ ಬಹಳ ತಯಾರು ಮಾಡಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಸುಧಾಕರ್ ಸಾಹೇಬರು ಅವರ ನಾಲೆಡ್ಜಲ್ಲಿ. ಆದರೆ ಮಹಾರಾಜರು ಮಾನಸ ಗಂಗೋತ್ರಿ ಮಾಡಿದ್ದನ್ನ ವಿಚಾರದಲ್ಲಿ ಮಾಡಿದ್ದೇ ತಪ್ಪ. ಹಾಗಾಗಿ ಅದ್ರ ಅವರಿಗೆ ಎಲ್ಲೂ ಕಳಂಕ ಬರೋ ರೀತಿಯಲ್ಲಿ ಕೆಲವು ಒಂದೆರಡು ದಯವಿಟ್ಟು
ಒಂದು ನಿಮಿಷ ಕೇಳಿ, ಒಂದು ನಿಮಿಷ. ಅಲ್ಲ ಪರಿಸ್ಥಿತಿ ಇವನ್ ಕುವೆಂಪು ಯೂನಿವರ್ಸಿಟಿ ವರ್ಸ್ಟ್ ಆಗೋಗಿದೆ. ನೀವು ಕೇಳ್ತೀರಿ, ಯಾವ university? ಕೇಳಿ. ಹಾಗಾಗಿ ಶಿವಾನಂದ್ ಪಾಟ್ಲ ಒಂದ್ ನಿಮಿಷ ಕೇಳಿ. ನೋಡಿ, ಇಷ್ಟೊತ್ತನ ನಿಮ್ಗೆ ಎಲ್ಲರಿಗೂ ಮಾತಾಡಕ್ ಕೊಟ್ಟಿರ, ಮಾತಾಡಿದ್ವಿ. ಅವ್ರು ಉತ್ತರ ಕೇಳಿ, ಉತ್ತರ ಒಂದ್ ನಿಮಿಷ ಕೇಳಿ, ಉತ್ತರ ಹೇಳ್ತಾರೆ. ಅವ್ರು ಉತ್ತರ ಹೇಳಕ್ ಅವ್ರು ಸ್ವತಂತ್ರದಾರ. ಅವ್ರು ಏನ್ ಸರ್ಕಾರ ಕೇಳ್ಬೇಕು ಬೇರೆ ಹೇಳ್ತಾರೆ. ನಿಮಗೆ ಹಂಗ ಏನಾದ್ರು ಡೌಟ್ ಬಂದ್ರ ಕ್ಲಾರಿಫಿಕೇಶನ್ ಕೇಳಕ್ ನಾನು ಅನುಮತಿ ಕೊಡ್ತೀನಿ. ನಡು ಎದ್ದು ನೀವು ಸಭಾಪತಿನ ಕೇಳಂಗಿಲ್ಲ, ನಡು ಎದ್ದು ಮಾತಾಡಿದ್ರೆ ಏನ್ ಮಾಡಿ ನಾನು ಹೇಳಿ? ಏನಾದ್ರು ಸ್ವಲ್ಪ ನಿಮಗೂ ಬೇಕಲ್ಲ, ಈ ಪೀಠಕ್ಕೆ ಗೌರವ ಬೇಕಲ್ಲ. ಅಲ್ಲಲ್ಲ, ಒಂದ್ ನಿಮಿಷ ಕೇಳಿ ನಿಮ್ಗೆ ಏನಾದ್ರು ಅಲ್ಲಲ್ಲ, ಒಂದ್ ನಿಮಿಷ ರೀ ಏನ್ರಿ ನೀವು ಸಭಾನಾಯಕರಾಗಿ ನಿಮ್ಗಾರ ತಿಳ್ಬೇಕು ಸ್ವಲ್ಪ ಕೊಡ್ರಿ. ನೋಡಿ, ನಾನು ನಿಮಗೇನು ಹೇಳ್ತಂದ್ರೆ ಅಟ್ಲೀಸ್ಟ್ ಇಲ್ಲಿ ಸಭಾಪತಿ ಅದಾರ, ಪೀಠ ಇದೆ ಅನ್ನೋದನ್ನು ಒಂದು ಸ್ವಲ್ಪ ಬೇಕಾಗಿದೆ. ಧರ್ಮಶಾಲೆ ಇದು, ಅದಕ್ಕೆ ನಾ ಏನು ಸುಮ್ ಕೂತ್ಕೊಳ್ತೀನಿ, ನೀವೇನು ಬೇಕಾದ್ರೆ ಮಾತಾಡ್ಬೇಕು. ಮತ್ತು ನಾ ಏನು ಮಾಡೋಕ್ಕಾಗತ್ತೀವಿ? ಅವ್ರು ಉತ್ತರ ಹೇಳ್ತಾರೆ, ಕೇಳಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂದ್ರೆ ಏನಿಲ್ಲ. ಎದ್ದೆದ್ದು ನೋಡಿ ಮಾತಾಡ ಕೈ ಎತ್ತು ಪದ್ಧತಿ ಏನಿಲ್ಲ. ಏನು ಬೇಕಾದ್ರೆ ನಡೆಸಿ ದನಕಾಯವ್ರು ನಾವು ಕುತ್ಕೊಂಡು. ಸಭಾಪತಿಗಳೇ, ಈಗ ಸದಸ್ಯರ ಮಾಹಿತಿಗಾಗಿ ವಿಶ್ವವಿದ್ಯಾಲಯಗಳು ಏನು ಬೇಡಿಕೆ ಈಗ ನೀವು ಬಂದ್ಬಿಡಿ, ಅದನ್ನ ಮುಚ್ಚುತ್ತೀರೋ ತೆಗಿತೀರೋ ಹೇಳ್ಬಿಡಿ. ಇಲ್ಲ ಈಗ ಸಾಕು. ಅಲ್ಲಲ್ಲ, ಒಂದ್ ನಿಮಿಷ ಇದು ಹೇಳ್ಬೇಕು ಮಾಹಿತಿ. ಯಾಕಂದ್ರೆ ಈಗ ಅವ್ರು ಹೇಳ್ತದಕ್ಕೆಲ್ಲ ಉತ್ತರ ಕೊಡ್ಬೇಕು ಸಭಾಪತಿಗಳು. ಆ ರೀತಿ ಹೇಳೋದಾಗದ. ಬಾಗಲಕೋಟೆ ವಿಶ್ವವಿದ್ಯಾಲಯ ಅವರು ಕೊಟ್ಟಿರ್ತಕ್ಕಂಥ ಬೇಡಿಕೆ 4 ಕೋಟಿ ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಕೊಡಗು ವಿಶ್ವವಿದ್ಯಾಲಯ ಕನ್ಸ್ಟ್ರಕ್ಷನ್ ಆಫ್ ರಿಸರ್ಚ್, ಕೊಡಗು ವಿಶ್ವವಿದ್ಯಾಲಯ ಕನ್ಸ್ಟ್ರಕ್ಷನ್ ಆಫ್ ರಿಸರ್ಚ್ ಬ್ಲಾಕ್ ಅಟ್ ಯೂನಿವರ್ಸಿಟಿ ಕ್ಯಾಂಪಸ್ 8.5 ಕೋಟಿ ರೂಪಾಯಿ ಕೇಳಿದ್ದಾರೆ. ಹಾಸನ ವಿಶ್ವವಿದ್ಯಾಲಯ 15 ಕೋಟಿ ಕೇಳಿದ್ದಾರೆ. ಚಾಮರಾಜನಗರ ವಿಶ್ವವಿದ್ಯಾಲಯ 3.5 ಕೋಟಿ ಕೇಳಿದ್ದಾರೆ. ಕೊಪ್ಪಳ ವಿಶ್ವವಿದ್ಯಾಲಯ 10 ಕೋಟಿ ಕೇಳಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯ ಸುಮಾರು 11 ಕೋಟಿ ಕೇಳಿದ್ದಾರೆ. ಇದು ಅವರು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳು. ಈಗ ಸನ್ಮಾನ್ಯ ಸಭಾಪತಿಗಳೇ, ಇಷ್ಟು ವರ್ಷ ಇಷ್ಟು ಹಳೆ ವಿಶ್ವವಿದ್ಯಾಲಯಗಳು 12B ಮಾನ್ಯತೆ ಪಡೆದಿರ್ತಕ್ಕಂಥ ಸಂಖ್ಯೆ ಎಷ್ಟಿದೆ ನಮ್ಮ ನಮ್ಮ ರಾಜ್ಯದಲ್ಲಿ? ಕೇವಲ 15 ವಿಶ್ವವಿದ್ಯಾಲಯ. ಇವತ್ತು ಕೇಂದ್ರ ಸರ್ಕಾರ 2014ರ ನಂತರ ಇವತ್ತು ಸಂಶೋಧನೆಗೆ ಯಾವುದೇ ಹಣ ಕೊಟ್ಟಿಲ್ಲ. ಸಂಶೋಧನೆಗೆ UGC ಮುಖಾಂತರ ಯಾರೇ ಒಬ್ಬ ರಿಸರ್ಚ್ ಸ್ಕಾಲರ್ ಇರ್ತಾರೆ, ಅವರು ಏನೇ ರಿಸರ್ಚ್ ಮಾಡ್ಬೇಕಾದ್ರೆ ಅನುದಾನ ಕೊಟ್ಟಿಲ್ಲ. ತಮ್ಮ ಸ್ವಂತ ಸಂಪನ್ಮೂಲಗಳಲ್ಲಿ ರಿಸರ್ಚ್ ಮಾಡಬೇಕು ಅಂತಾರೆ. ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ರೂಸಾ 1, 2 ಈಗ PM ಮಿಷಾ ಅಂತಕ್ಕಂಥದ್ದು, ಅದರಲ್ಲಿ 40% ರಾಜ್ಯ ಸರ್ಕಾರದ ಭಾಗ. ಇವತ್ತು ಯಾವುದೇ ರೀತಿ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರದಿಂದ ಸಂಶೋಧನೆಗೆ ಯಾವುದೇ ರೀತಿ ಸಹಕಾರ ಇಲ್ಲ. ಇದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದು ಬರೀ ಕೇವಲ 12B ಮಾನ್ಯತೆ ಪಡೆದಿರ್ತಕ್ಕಂಥ ಕೆಲವೇ ವಿಶ್ವವಿದ್ಯಾಲಯಗಳಿಗೆ ಮೆರು ಅಂತಕ್ಕಂಥ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ರಿಸರ್ಚ್ ಯೂನಿವರ್ಸಿಟೀಸ್ ಅಂತಕ್ಕಂಥ ಮೆರು ಅಂತಕ್ಕಂಥದಕ್ಕೆ ಮಾತ್ರ ಯಾರು ಅದಕ್ಕೆ ಅವರ ಏನೋ ಎಲ್ಲ ಭಾಳ ಕ್ರೈಟೀರಿಯನ್ ಇದೆ, ಆ ಕ್ರೈಟೀರಿಯನ್ ಫುಲ್ಫಿಲ್ ಮಾಡಿದವ್ರಿಗೆ ಮಾತ್ರ ಕೊಡುವಂಥದ್ದು. ಅದರಿಂದ ಸಭಾಪತಿಗಳೇ, ಇವತ್ತು ಇವೆಲ್ಲ ವಿಚಾರಗಳು ಇವತ್ತು ನಾನು ಹೇಳ್ತಕ್ಕಂಥದ್ದು, ಇವತ್ತು ಏನು ಜನರಲ್ಲಿ ಒಂದು ರೀತಿಯಾದಂಥ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಯಾವುದೇ PG ಕೋರ್ಸು ಮುಚ್ಚಲ್ಲ, ಯಾವುದೇ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಮುಚ್ಚಲ್ಲ, ಎಲ್ಲ ಕಾಲೇಜುಗಳು ಅದೇ ಇರ್ತದೆ. ನಾನು ಓದಿದ್ದೀನಿ, ನಾನು ಅಂಡರ್ ಗ್ರಾಜುಯೇಷನ್ ಮಾಡಿದಾಗ ನಾನು ಯಾವ ವಿಶ್ವವಿದ್ಯಾಲಯಕ್ಕೂ ಹೋಗಲಿಲ್ಲ. ಕಾಲೇಜಲ್ಲೇ ನಾನು ಫೀಸ್ ಕಟ್ಟಿದೆ, ಕಾಲೇಜಲ್ಲೇ ನಾನು ಮಾರ್ಕ್ಸ್ ಕಾರ್ಡ್ ಕೊಟ್ಟರು, ಪರೀಕ್ಷೆ ಅಲ್ಲೇ ಬರೆದೆ. ವಿಶ್ವವಿದ್ಯಾಲಯಕ್ಕೆ ಹೋಗೋಂಥ ಅವಶ್ಯಕತೆ ಬರಲಿಲ್ಲ ನನಗೆ. ಯಾಕೆ ಬರಬೇಕು ವಿಶ್ವವಿದ್ಯಾಲಯ ಎಲ್ಲಾದರೂ ಇಟ್ಕೊಳ್ಳಿ, ನಾನು ಓದೋಂಥ ಕಾಲೇಜಲ್ಲಿ ನನಗೆಲ್ಲ ಸೌಲಭ್ಯ ಇದೆ. ಇವತ್ತು UECMS ಪೋರ್ಟಲ್ ಇದೆ, ಅವ್ರದೇ ಸರ್ಕಾರ ಮಾಡಿರ್ತಕ್ಕಂಥ UECMS ಪೋರ್ಟಲಲ್ಲಿ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು. ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಅದನ್ನು ನಿವಾರಣೆ ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ವಿದ್ಯಾರ್ಥಿ, ಯಾವುದೇ ಮಹಿಳಾ ವಿದ್ಯಾರ್ಥಿ ಯಾವುದೇ ಕಾಲೇಜಿಗೆ ಸೇರುವಂಥದ್ದಕ್ಕೆ ವಿಶ್ವವಿದ್ಯಾಲಯ ಬೋರ್ಡ್ ಇದ್ದರೆ ಮಾತ್ರ ನಾನು ಸೇರ್ತೀನಿ ಅಂತಕ್ಕಂಥ ಪರಿಸ್ಥಿತಿ ಅಲ್ಲ. ಇವತ್ತಿರ್ತಕ್ಕಂಥದ್ದು ಗುಣಮಟ್ಟದ ಶಿಕ್ಷಣ. ಗುಣಮಟ್ಟದ ಶಿಕ್ಷಣಕ್ಕೆ ನಾವು ಎಷ್ಟರವರೆಗೂ ಪ್ರಾಮುಖ್ಯತೆ ಕೊಡಲ್ಲ. ಏನು ನಾನು ಯಾವಾಗ AEDP ಪ್ರೋಗ್ರಾಮ್ ಹೇಳಿದೆ, ಎಷ್ಟು ಬೇಗ ನಮಗೆ ಸೀಟ್ಸ್ ಫಿಲಪ್ ಆಯಿತು ಅಂದರೆ ಅಷ್ಟು ಹುಷಾರಿದ್ದಾರೆ ಮಕ್ಕಳು, ಅಷ್ಟು ಬೇಗ ಅವರಿಗೆ ತಿಳುವಳಿಕೆ ಇದೆ ಏನು ಇದ್ರ ಬಗ್ಗೆ ಅಂತೇಳಿ ತಿಳ್ಕೊಂಡು ಇವತ್ತು 1400 ಸೀಟು ಫಿಲಪ್ ಆಗೋಯ್ತು. ಈ ವರ್ಷ ಮತ್ತೆ 45 ಕಾಲೇಜಲ್ಲಿ ಪ್ರಾರಂಭ ಮಾಡ್ತೀವಿ, ಹೋದ ವರ್ಷ. ಈ ವರ್ಷ ಮತ್ತೆ ಹೆಚ್ಚು ಮಾಡ್ತಾ ಇದ್ದೀವಿ. ಈ ರೀತಿಯಾದಂಥ ನಾವು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡ್ತಕ್ಕಂಥದ್ರ ಕಡೆ ಗಮನ ಕೊಡಬೇಕು. ಅದರಿಂದ ಇವೆಲ್ಲ ವಿಚಾರಗಳನ್ನು ಸಮಗ್ರವಾಗಿ ನಾವು ಉಪಸಮಿತಿ ಮುಂದೆ ಚರ್ಚೆ ಮಾಡಿದ್ದೀವಿ. ಅಲ್ಲಿ ಹಲವಾರು ರೀತಿ ಸಲಹೆಗಳು ಬಂತು. ಹಣಕಾಸು ಇಲಾಖೆಯವ್ರ ಸಲಹೆ ಬಂತು. ನಾವು ಹಣಕಾಸು ಇಲಾಖೆಯವ್ರಿಗೂ ಹೇಳಿದ್ದೀವಿ ನಿರ್ದಿಷ್ಟವಾಗಿ ಈ ರೀತಿ ತಮ್ಮ ಸಹಕಾರವನ್ನು ಬೇಕಾಗತ್ತೆ ಅಂತ. ಮತ್ತು ರಿಕ್ರೂಟ್ಮೆಂಟ್ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ 2000 ಉದ್ಯೋಗಗಳು ನಾವು ಭರ್ತಿ ಮಾಡುವಂಥದ್ದಕ್ಕೆ ಬೋಧಕರು ಮಾತ್ರ 2000 ಉದ್ಯೋಗ,
ಈಗ ಮತ್ತೆ ನಮಗೆ ಕಾಲೇಜ್ ನಮ್ಮ ಯೂನಿವರ್ಸಿಟಿಗಳಿಗೂ ಕೊಡಿ ಅಂತ ಕೇಳಿದ್ದೀವಿ. 2800 ಉದ್ಯೋಗ ಖಾಲಿ ಇದೆ, ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಉಪಸಮಿತಿಯ ವರದಿ ಅನ್ವಯ ಸಂಪುಟದಲ್ಲಿ ಎಲ್ಲ ಗೌರವಾನ್ವಿತ ಸದಸ್ಯರ ಅಭಿಪ್ರಾಯಗಳನ್ನು ಪಡ್ಕೊಂಡು ನಂತರ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನ ಅವತ್ತು ಈ ವಿಶ್ವವಿದ್ಯಾಲಯಗಳನ್ನು ಬಲಪಡಿಸ್ತಕ್ಕಂಥದ್ದಕ್ಕೆ ಏನು ಇವತ್ತು 32 ವಿಶ್ವವಿದ್ಯಾಲಯಗಳಿದ್ದಾವೆ, ಏನೇನು ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನ ಸಮಗ್ರವಾಗಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಚರ್ಚೆ ಮಾಡಿ ಅವಾಗ ಯಾವ ರೀತಿ ಪ್ಯಾಕೇಜ್ ಕೊಡಬೇಕು, ಏನೇನು ಸುಧಾರಣಾ ಕ್ರಮಗಳು ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಸರ್ಕಾರ ತೀರ್ಮಾನ ತಗೊಳ್ತದೆ. ಆದರೆ ಅದ್ರ ಮುಂಚಿತವಾಗಿ ಮಾಧ್ಯಮದಲ್ಲಿ 9 ವಿಶ್ವವಿದ್ಯಾಲಯ ಮುಚ್ತಾರೆ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿರೋದಕ್ಕೆ 9 ವಿಶ್ವವಿದ್ಯಾಲಯ ಮುಚ್ತಾರೆ ಅಂತ ಹೇಳಿ ಬೊಬ್ಬೆ ಹೊಡ್ಕೊಂಡು ಬೀದಿ ಎಲ್ಲ ಓಡಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಇಷ್ಟೇ, ಜನರಿಗೆ ಏನು ಹೇಳ್ತಾ ಇದ್ದಾರೆ, ಮುಚ್ಚಿಬಿಡ್ತಾ ಇದ್ದಾರೆ ಅಂತ. ಹೇಗೆ ಮುಚ್ಚಲಿಕ್ಕೆ ಸಾಧ್ಯ ಇದೆ? ಮುಚ್ಚೋದು ಏನು ಮುಚ್ತಾ ಇದ್ದಾರೆ? ಅಲ್ಲಿರುವಂಥ PG ಸೆಂಟರ್ ಮುಚ್ಚಲಿಕ್ಕೆ ಆಗುತ್ತಾ? ಈಗ ಇರ್ತಕ್ಕಂಥ ಅಫಿಲಿಯೇಟೆಡ್ ಕಾಲೇಜಸ್ ಮುಚ್ಚಲಿಕ್ಕೆ ಆಗುತ್ತಾ? ಯಾಕೆ ಈ ರೀತಿ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ? ಯಾಕೆ ಈ ರೀತಿ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ? ಈ ರೀತಿ ತಪ್ಪು ಸಂದೇಶ ಕೊಡಬಾರ್ದು. ಜನತೆಗೆ ತಪ್ಪು ಸಂದೇಶ ಕೊಡಬಾರ್ದು. ಇವತ್ತು ತಪ್ಪು ಸಂದೇಶ ಉಪಯೋಗಿಸುವ ಶಬ್ದಗಳ ಬಗ್ಗೆ ಅಕಾಡೆಮಿಕ್ ಇದು ಕೇವಲ ರಾಜಕೀಯ ಒಂದು ಮುಕ್ಕಾಲು ವರ್ಷಗಳ ಪೀಠ ನಾನು ಇದೇ ಸಂದರ್ಭದಲ್ಲಿ ಎಲ್ಲ ಗೌರವಾನ್ವಿತ ಸದಸ್ಯರು ನನಗೆ ಹೇಳಿದ ಪೀಠ ನೆರವಿಗೆ ಬರಬೇಕು. ಯಾರೊಬ್ಬರ ಕೇಳಿ ನೆರವಿಗೆ ಬರ್ಬೇಕಲ್ಲ. ಒಂದ್ ನಿಮಿಷ ಕೇಳಿ. ಈಗ ನೀವು ಮಾತಾಡಿರಿ, ಅವ್ರು ಉತ್ತರ ಹೇಳ್ತಾರ. ಒಂದ್ ನಿಮಿಷ ಕೇಳಿ, ಅವ್ರು ಉತ್ತರ ಹೇಳಿದ ನಂತರ ಅವಾಗ ನೀವು ಕ್ಲಾರಿಫಿಕೇಶನ್ ಖಂಡಿತವಾಗಿ ನಾವು ಕೊಡ್ತೀನಿ. ಅಲ್ಲಿ ನೋಡು ಎದ್ದು ಮಾತಾಡಿ ಏನದು, ನೀವು ಚೀಫ್ ಇಪ್ಪದಿರಿ ಅಟ್ಲೀಸ್ಟ್ ತಿಳ್ಕೋರಿ. ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾದ್ರೆ ಎಷ್ಟೊತ್ತಾಗಲಿ ನಾನು ಕೇಳಿ ಕೊಡ್ತೀನಿ. ನೋಡು ಎದ್ದು ಮಾತಾಡಿ ಏನೋ ಅರ್ಥ ಒಂದೇ ಮನವಿ ಇದೆ. ಅಲ್ಲ ಬೇಡ ಅಂತ ಹೇಳ್ತೀನಿ ನಾನು. ಸಭಾಪತಿಗಳೇ ಏನು ಕೇಳೋದು ಅದರಿಂದ ಇಲ್ಲ ಇದು ಸುಧಾಕರ್ ಸರ್, ಸಭಾಪತಿಗಳೇ ಸುಧಾಕರ್ ಸರ್ ನೀವು ಮಾತಾಡಿ, ಆಮೇಲೆ ಮಾತಾಡಿ. ಸಭಾಪತಿಗಳೇ ಇದು ಗೌರವ ತರ್ತಕ್ಕಂಥ ಶಬ್ದಗಳಲ್ಲ. ರವಿಕುಮಾರ್ ಬೀದಿನಲ್ಲಿ ಬೊಬ್ಬೆ ಹೊಡಿತಾ ಅಕಾಡೆಮಿಕ್ ಡಿಬೇಟ್ ಮಾಡ್ತಾ ನೀವು ಇಲ್ಲಿ ಅಲ್ಲ ಹೊರಗಡೆ ಮಾಡ್ತಾ ಇರುವಂತದ್ದು ಹೇಳ್ತಾ ಇದ್ದೀನಿ. ಜನರಿಗೆ ತಪ್ಪು ದಾರಿಗೆ ಎಳಿತಾ ಇದ್ದೀರಾ, ಎಲ್ಲ ಮುಚ್ಚಿಬಿಡ್ತಾ ಇದ್ದಾರೆ. ನೀವೆಲ್ಲ ದೂರ ಹೋಗ್ಬೇಕು, ನೀವೆಲ್ಲ ಕಾಲೇಜಿಗೆಲ್ಲ ಇಲ್ಲಿ ಅಂತಕ್ಕಂಥ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದೀರಾ. ಕೇವಲ ಅದಕ್ಕೆ ರಾಜಕೀಯ ಇದಕ್ಕೆ ಮಾತ್ರ ಪಡಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಲೋಪಗಳು, ನೀವು ಮಾಡಿರ್ತಕ್ಕಂಥ ಎಡವಟ್ಟುಗಳನ್ನ ಮುಚ್ಕೊಳ್ಳೋದಕ್ಕೆ ಮಾಡಬೇಡಿ ದಯವಿಟ್ಟು. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಉನ್ನತ ಶಿಕ್ಷಣವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಕಳಕಳಿಯಿಂದ ಇವತ್ತು ಉನ್ನತ ಶಿಕ್ಷಣಕ್ಕೆ ಹೊಸ ರೂಪ ಕೊಡಬೇಕು ಅಂತಕ್ಕಂಥ ಒಂದು ಹೊಸ ಚೈತನ್ಯವನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇದನ್ನ ತಪ್ಪು ಒಂದು ಮಾಹಿತಿಯನ್ನ ಕೊಡಬೇಡಿ. ನಾವು ಎಲ್ಲವನ್ನ ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಈಗ ನಿಮ್ಮಲ್ಲಿ ಯಾವ ರೀತಿ ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅದೇ ರೀತಿ ನಮ್ಮಲ್ಲೂ ಕೆಲವರು ಸದಸ್ಯರು ಅವ್ರದೇ ಆದಂತಹ ಸ್ಥಳೀಯವಾದಂತಹ ಭಾವನೆಗಳು ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಂಪುಟದ ಎಲ್ಲ ಹಿರಿಯ ಗೌರವಾನ್ವಿತ ಎಲ್ಲ ಸಚಿವರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ಸರ್ಕಾರ ಈ ಉನ್ನತ ಶಿಕ್ಷಣವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತ ಹೇಳಿ ತಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ. ಡಾಕ್ಟರ್ ಸರ್ಜಿ ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳು. ಓನ್ಲಿ ಕ್ಲಾರಿಫಿಕೇಶನ್ ಲೆಕ್ಚರ್ ಹೊಡೆಯಂಗಿಲ್ಲ. ಮಾನ್ಯ ಸಚಿವರು ಉತ್ತಮ ಉತ್ತರವನ್ನು ಕೊಟ್ಟಿದ್ದೀರಾ. ಪದೇ ತಾವು ತಮ್ಮ ಚಿಂತಾಮಣಿ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಅಲ್ಲೇ ಪಕ್ಕದಲ್ಲಿರುವಂಥ ಚಿಕ್ಕಮಗಳೂರು ಇಂಜಿನಿಯರಿಂಗ್ ಕಾಲೇಜು ಸ್ಯಾಂಕ್ಷನ್ ಆಗಿದೆ, ಪೋಸ್ಟ್ ಕ್ರಿಯೇಟ್ ಆಗಿದೆ. ಆದ್ರೂ ಕಾಲೇಜ್ ಯಾಕಾಗಿಲ್ಲ ನೀವು ಹೇಳಿ. ಅವ್ರು ಹೇಳ್ಬಿಡಿ, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಿ ಡಾಕ್ಟ್ರೆ. ಕ್ಲಾರಿಫಿಕೇಶನ್ ಏನಾದ್ರು ಕೇಳಿದ್ರು ಕೇಳಿ, ಅಲ್ಲ ಮಾತಾಡ್ಬಿಡಿ. ಅವ್ರು ತಮ್ಮ ಕಾಲೇಜ್ ಬಗ್ಗೆ ನೀವೇ ತಿಳ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡ್ತೀನಿ. ಅಲ್ಲ ಮಾನ್ಯ ಸಭಾಪತಿಗಳೇ, ಚಿಕ್ಕಮಗಳೂರಲ್ಲಿ ಸ್ಯಾಂಕ್ಷನ್ ಆಗಿದೆ, ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ಆದ್ರೂ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಯಾಕಾಗಿಲ್ಲ? ಇಲ್ಲ ಈಗ ಸಭಾಪತಿಗಳೇ, ಗೌರವಾನ್ವಿತ ಸದಸ್ಯರಿಗೆ ತಪ್ಪು ಮಾಹಿತಿ ಇದೆ. 10 ವರ್ಷಗಳ ಹಿಂದೆ ಅದನ್ನ ಮಂಜೂರಾಗಿರ್ತಕ್ಕಂಥದ್ದು.
ಅಲ್ಲಿ ಜಾಗದ ಸಮಸ್ಯೆ ಇತ್ತು, ಎಲ್ಲೋ ಬೆಟ್ಟದಲ್ಲೋ ಎಲ್ಲೋ ಮಾಡಿದ್ರು ಅಂತೇಳಿ ಗೊಂದಲ ಆಗಿ ಅದೆಲ್ಲ ಗೊಂದಲದಲ್ಲಾಗಿ ಅದು ಪೂರ್ತಿ ಅಮೌಂಟ್ ಕೂಡ ಲ್ಯಾಪ್ಸ್ ಆಗಿದೆ. 10 ವರ್ಷ ಅವ್ರದ್ದೇ ಆದಂಥ ಇವರು ಸದಸ್ಯರಿಲ್ಲ ರವಿ ಅವರು, ಅಲ್ಲೇ ಅವ್ರದ್ದೇ ಆದಂಥ ಸದಸ್ಯರಿದ್ರು. ಈಗ ಅದು ಮತ್ತೆ ಈಗ ಬಂದಿರತಕ್ಕಂಥ ಶಾಸಕರು ಹಳೆ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಏನು ಸ್ಥಳಾಂತರ ಆಗಿದೆ ಆ ಜಾಗವನ್ನು ನಮ್ಮ ಇಲಾಖೆಗೆ ಕೊಟ್ಟುವಂಥ ಕೆಲಸ ಮಾಡಿದ್ದಾರೆ. ನಾವು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಮುಂದೆ ಏನು ಸರ್ಕಾರದ ಸರ್ಕಾರದಿಂದ ಏನೋ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತ ಅದನ್ನು ಪರಿಗಣಿಸ್ತೇವೆ. ಆದರೆ ಬೋಧಕರು ಮತ್ತೊಂದು ಯಾವುದು ಸ್ಯಾಂಕ್ಷನ್ ಆಗಿಲ್ಲ. ದಯವಿಟ್ಟು ತಮಗೆ ಅದು ತಪ್ಪು ಮಾಹಿತಿ ಇದೆ, ಪರಿಶೀಲಿಸ್ಕೊಳ್ಳಿ ದಯವಿಟ್ಟು. ಇದು ಎಚ್ ಎಸ್ ಗೋಪಿನಾಥ್